ನಮಸ್ಕಾರ ಸ್ನೇಹಿತರೆ, ಧ್ವನಿಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ಗಣಿತ ಪಾಠ 9 ಬಹುಪದೋಕ್ತಿಗಳು ಅಂತಕ್ಕಂಥ ಅಧ್ಯಾಯದ ಮೊದಲ ಭಾಗದ ವಿಡಿಯೋ ನೋಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಮೊದಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಆಮೇಲೆ ಲೈಕ್ ಮಾಡಿ, ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ಗಳಲ್ಲಿ ಹೇಳ್ರಿ ಅಂತ ಹೇಳ್ತಾ ಅಭ್ಯಾಸವನ್ನು ಆರಂಭ ಮಾಡದಂತೆ. ಪಾಠದ ಹೆಸರು ಬಹು ಪದೋಕ್ತಿಗಳು ಅಂಥೇಳಿ. ಬಹು ಅಂತಂದರೆ ಅರ್ಥ ಏನು ಮಕ್ಕಳೇ? ಬಹಳ. ಬಹು ಅಂದರೆ ಬಹಳ, ಅಧಿಕ ಅಂತಂದಂಗೆ ಅಧಿಕ. ಪದೋಕ್ತಿಗಳು, ಪದ ಪ್ಲಸ್ ಉಕ್ತಿ, ಪದೋಕ್ತಿ ಅಂತ ನಿಮ್ಗೆ ಗೊತ್ತಿದೆ. ಉಕ್ತಿ ಅಂದರೆ ಉಚ್ಚಾರಗಳು, ಅಂದರೆ ಬಹಳ ಪದಗಳ ಉಚ್ಚಾರಗಳು ಅಂತ ಅರ್ಥ ಆಗ್ತದೆ. ಆದರೆ ಗಣಿತೀಯವಾಗಿ ನಾವು ಹೇಳಬೇಕಂತಂದರೆ ಯಾವುದೇ ಒಂದು ಸಂಖ್ಯಾ ಸರಣಿಯನ್ನು, ಯಾವುದೇ ಒಂದು ಬೀಜಾಕ್ಷರಗಳ ಸರಣಿಯನ್ನು ax to the power of n plus bx to the power of n minus 1 plus cx to the power of n minus 2 plus dot 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 plus 1 p of x equal to ಈ ರೂಪದಲ್ಲಿ ಬರೆದರೆ ಅದನ್ನು ನಾವೇನಂತ ಕರಿತೀವಿ ರೀ? ಬಹು ಪದೋಕ್ತಿಗಳು ಅಂತ ಕರಿತೀವಿ. ಯಾವ ಬೀಜಾಕ್ಷರಗಳನ್ನು ax to the power of n plus bx to the power of n minus 1 plus cx to the power of n minus 2 dot 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 plus 1 ಈ ರೂಪದಲ್ಲಿ ಬರೆಯುತ್ತೇವೆಯೋ ಅದನ್ನು ನಾವೇನಂತ ಕರಿತೀವಿ ರೀ? ಬಹುಪದೋಕ್ತಿಗಳು ಅಂತ ಕರಿತೀವಿ. ಅರ್ಥ ಆಗ್ತದೆ ಮಕ್ಕಳೇ? ಯಾವುದೇ ಒಂದು ಬಹುಪದೋಕ್ತಿ ಉದಾಹರಣೆ ತಗೊಳ್ಳೋಣಂತೆ. ಉದಾಹರಣೆಯಾಗಿ ಒಂದು ಬಹುಪದೋಕ್ತಿ x ಪ್ಲಸ್ 4 ಅಂತ ತಗೊತೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್. ಪಿ ಅಂತಂದರೆ ಪೊಲಿನಾಮಿಯಲ್ ಅಂತ ಬರ್ತದೆ ಇಂಗ್ಲೀಷಲ್ಲಿ. ಪಿ ಆಫ್ ಎಕ್ಸ್ ಪೊಲಿನಾಮಿಯಲ್, ಅದನ್ನು ಕನ್ನಡದಲ್ಲಿ ಹೇಳಿದ್ರೆ ಬಹುಪದೋಕ್ತಿ. ಅಂದರೆ ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂತಂದಂಗೆ. ಇದು ಏನಂದಂಗೆ? ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂತಂದಂಗೆ. ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಂತ ನಾವು ತಗೊಂಡು. ಮಕ್ಕಳೇ, ಎಕ್ಸ್ ಅಂತಕ್ಕಂಥದ್ದನ್ನು ನಾವೇನಂತೀವಿ? ಚರಾಕ್ಷರ ಅಂತ ಕರಿತೀವಿ. ಚರಾಕ್ಷರ. ಆಮೇಲೆ ಎಕ್ಸ್ ಪಕ್ಕದಲ್ಲಿ ಏನೂ ಇಲ್ಲ ಸಂಖ್ಯೆ ಅಂತಂದರೆ ಎಷ್ಟು ಸಂಖ್ಯೆ ಇರ್ತದೆ? ಅದು 1 ಅಂತ ಇರ್ತದೆ. ಸರಿನಾ? ಇದನ್ನು ನಾವೇನಂತ ಕರಿತೀವಿ? ಸಹಗುಣಕ ಅಂತ ಕರಿತೀವಿ. ಸಹಗುಣಕ. ನಂತರ ಯಾವುದೇ ಚರಾಕ್ಷರ ಇಲ್ಲದಂಗೆ ಒಂದು ಸಂಖ್ಯೆ ಪಕ್ಕದಲ್ಲಿದೆ, ಅದನ್ನು ನಾವೇನಂತ ಕರಿತೀವಿ? ಸ್ಥಿರಾಂಕ ಅಂತ ಕರಿತೀವಿ. ಏನಂತೀವಿ ಮಕ್ಕಳೇ? ಸ್ಥಿರಾಂಕ ಅಂತ ಕರಿತೀವಿ. ಅರ್ಥ ಆಗ್ತದೆ ನಿಮಗೆ? ಇನ್ನೊಂದು ಉದಾಹರಣೆಯನ್ನು ನಾನು ತಗೊತೀನಿ. ಉದಾಹರಣೆಯಾಗಿ 7x² ಪ್ಲಸ್ 6x ಪ್ಲಸ್ 5 ಅಂತ ತಗೊತೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ x² ಸಹಗುಣಕ ಯಾವುದು ಮಕ್ಕಳೇ? x² ಸಹಗುಣಕ ಅಂದರೆ x² ಪಕ್ಕದಲ್ಲಿರ್ತಕ್ಕಂಥದ್ದು ಯಾವುದು? 7. ಇದು x² ಸಹಗುಣಕ. x² ಸಹಗುಣಕ. ಆಮೇಲೆ x ಸಹಗುಣಕ ಯಾವುದು? 6. ಇದು ಏನು ಮಕ್ಕಳೇ? x ಸಹಗುಣಕ. ಸ್ಥಿರಾಂಕ ಯಾವುದು? 5 ಅಂತಕ್ಕಂಥದ್ದು ಸ್ಥಿರಾಂಕ ಅಂತ ನಾವು ಹೇಳ್ತೀವಿ. ಇನ್ನೊಂದು ಉದಾಹರಣೆ ತೊಗೊಂತೀನಿ ನಾನು. -x² ಮೈನಸ್ 7/2x ಮೈನಸ್ 1 ಅಂತ ತೊಗೊಂತೀನಿ. ಇಲ್ಲಿ x² ಸಹಗುಣಕ ಏನು? x² ಸಹಗುಣಕ. x² ಪಕ್ಕದಲ್ಲಿರ್ತಕ್ಕಂತಹ ಸಂಖ್ಯೆ. x² ಪಕ್ಕದಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ಯಾವುದೇ ಸಂಖ್ಯೆ ಇಲ್ಲ ಅಂದರೆ ಏನು ತಗೋಬೇಕು? 1 ಅಂತ ತಗೊಳ್ಬೇಕು. ಅಂತಂದಾಗ ಈ ಸಂಖ್ಯೆಯನ್ನು ನಾನು ಚಿಹ್ನೆ ಸಮೇತನೇ ಹೇಳಬೇಕು. ಚಿಹ್ನೆ ಸಮೇತನ ಹೇಳಿದಾಗ x² ಸಹಗುಣಕ ಏನಾಗ್ತದೆ? -1 ಆಗ್ತದೆ. x² ಸಹಗುಣಕ -1. ಹಾಗಿದ್ದಾಗ ಮಕ್ಕಳೇ, x ಸಹಗುಣಕ ಏನಾಗ್ತದೆ? x ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಚಿಹ್ನೆ ಸಮೇತವಾಗಿ ಹೇಳಿದಾಗ ಅದು x ಸಹಗುಣಕ ಆಗ್ತದೆ. ಅಂದರೆ -7/2 ಅಂತಕ್ಕಂಥದ್ದು x ಸಹಗುಣಕ ಅಂತ ನಾವು ಹೇಳ್ತೀವಿ. ಕೊನೆಯದಾಗಿ ಸ್ಥಿರಾಂಕ ಇರೋದು ಏನಿಲ್ಲಿ? ಸ್ಥಿರಾಂಕ ಇರೋದು -1. ಇದು ಸ್ಥಿರಾಂಕ ಅಂತ ನಾವು ಹೇಳ್ತೀವಿ. ಯಾವುದೇ ಬಹುಪದೋಕ್ತಿ ಇದೆ ಅಂತಂದರೆ ಅದರಲ್ಲಿರ್ತಕ್ಕಂಥ ವಿಧಗಳು ಯಾವುವು?
ಬಹುಪದೋಕ್ತಿಯ ವಿಧಗಳು ಯಾವುವು ಅದು ನಾವು 9ನೇ ತರಗತಿಯಲ್ಲಿ ನೋಡಿದ್ದೀವಿ. ಆದರೂ ಕೂಡ ಈಗ ನಿಮಗೆ ಹೇಳ್ತೀನಿ ವಿಧಗಳು. ಯಾವುದರ ವಿಧಗಳು? ಬಹುಪದೋಕ್ತಿಯ ವಿಧಗಳು ಅಂತ ನಾನು ಹೇಳ್ತೀನಿ. ಯಾವುದೇ ಬಹುಪದೋಕ್ತಿಯ ವಿಧಗಳನ್ನಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ನಾವು ನೋಡಬೇಕಾಗಿತ್ತು. ಏನಂತಂದರೆ ಎಕ್ಸ್ ಸ್ಕ್ವಯರ್ ಅಂತ ಬರೆದಿದ್ವಿ ನಾವಿಲ್ಲಿ. ಸ್ಕ್ವಯರ್ ಅಂತಕ್ಕಂಥದ್ದು ಏನಿದು? ಮೇಲ್ಗಡೆ ಇರ್ತಕ್ಕಂಥ ಈ ಸಂಖ್ಯೆ ಏನು? ಘಾತಾಂಕ ಅಂತ ನಾವು ಹೇಳ್ತೀವಿ. ಏನಂತ ಮಕ್ಕಳೇ ಇದನ್ನು? ಘಾತಾಂಕ. ಘಾತಾಂಕ ಎಷ್ಟು ಮಕ್ಕಳೇ? ಘಾತಾಂಕ ಎಷ್ಟು ಇದರದು? 2. ಘಾತಾಂಕ 2. ಘಾತಾಂಕ 2. ಇಲ್ಲಿ ಘಾತಾಂಕ ಎಷ್ಟಿದೆ ಇದಕ್ಕೆ? ಎಕ್ಸ್ಗೆ ಘಾತಾಂಕ ಏನೂ ಇಲ್ಲ ಅಂತಂದರೆ 1. ಎಕ್ಸ್ನ ಘಾತಾಂಕ 1, ಎಕ್ಸ್ ಸ್ಕ್ವೇರ್ನ ಘಾತಾಂಕ 2. ಆಮೇಲೆ ಯಾವುದೇ ಒಂದು ಸ್ಥಿರಾಂಕ ಕೊಟ್ಟಿದ್ದಾರೆ ಅಂತಂದರೆ ಆ ಸ್ಥಿರಾಂಕದ ಘಾತಾಂಕ ಯಾವಾಗಲೂ ಏನಿರ್ತದೆ? 0 ಇರ್ತದೆ. ಘಾತಾಂಕ 0 ಅಂತ ನಾವು ಹೇಳಬಹುದು. ಈಗ ಬಹುಪದೋಕ್ತಿಯ ವಿಧಗಳನ್ನು ನೋಡೋದಂತೆ. ಬಹುಪದೋಕ್ತಿಯ ವಿಧಗಳಲ್ಲಿ ಒಟ್ಟಾರೆಯಾಗಿ ನಾವು 3-4 ವಿಧಗಳನ್ನು ನೋಡ್ತೀವಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ರೇಖಾತ್ಮಕ ಬಹುಪದೋಕ್ತಿ. ಏನು ಮಕ್ಕಳೇ? ರೇಖಾತ್ಮಕ ಬಹುಪದೋಕ್ತಿ. ಬಹುಪದೋಕ್ತಿ ಯಾವಾಗ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ? ಯಾವುದೇ ಒಂದು ಬಹುಪದೋಕ್ತಿ ಇದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 7x + 5 ಅಂತ ಇದೆ. ಇಲ್ಲಿ ಎಕ್ಸ್ನ ಘಾತಾಂಕ ಎಷ್ಟು? ಎಕ್ಸ್ನ ಘಾತಾಂಕ ಅಂದರೆ ಎಕ್ಸ್ನ ಮೇಲ್ಗಡೆ ಇರ್ತಕ್ಕಂತಹ ಸಂಖ್ಯೆ ಘಾತ ಸಂಖ್ಯೆ ಎಷ್ಟು? ಏನೂ ಇಲ್ಲ ಅಂತಂದ್ರು 1 ಅಂತ ಇರ್ತದೆ. ಇಲ್ಲಿ ಎಕ್ಸ್ನ ಘಾತಾಂಕ 1. ಎಕ್ಸ್ನ ಘಾತಾಂಕ 1. ಹಾಗಾಗಿ ಇದು ಏನಪ್ಪ? ಇದು ರೇಖಾತ್ಮಕ ಬಹುಪದೋಕ್ತಿಯಾಗಿದೆ ಅಂತ ನಾವು ಹೇಳ್ಬೋದು. ಯಾವುದೇ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸ್ ಇರಲಿ ವಾಯ್ ಇರಲಿ ಚರಾಕ್ಷರದ ಘಾತಾಂಕ 1 ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಉದಾಹರಣೆ ಇನ್ನೊಂದಿಷ್ಟು ತೊಗೊತೀನಿ. -y + 2 ಅಂತ ತೊಗೊತೀನಿ. ಆಮೇಲೆ z - 100 ಅಂತ ತಗೊತೀನಿ. ಇಲ್ಲಾಂತಂದರೆ ಇದು ಪಿ ಆಫ್ ವಾಯ್ ಆಗ್ತದೆ, ಇದು ಪಿ ಆಫ್ ಝಡ್ ಆಗ್ತದೆ. ಯಾಕಂದರೆ ನಾವು ಅಲ್ಲಿ ಉಪಯೋಗ ಮಾಡ್ತಕ್ಕಂಥ ಚರಾಕ್ಷರ ಝಡ್ ಇದೆ, ವಾಯ್ ಇದೆ. ಪಿ ಆಫ್ ಎಕ್ಸ್ ಅಂತ ತಗೊತೀನಿ. 1/2 x + 5 ಅಂತ ಆಯಿತು. ಇವೆಲ್ಲ ಏನು ಮಕ್ಕಳೇ? ರೇಖಾತ್ಮಕ ಬಹುಪದೋಕ್ತಿಗಳಿಗೆ ಉದಾಹರಣೆಗಳು ಅಂತ ಹೇಳ್ತೀವಿ. ಅಂದರೆ ಬಹುಪದೋಕ್ತಿಗಳಲ್ಲಿ ಇರ್ತಕ್ಕಂಥ ವಿಧಗಳಲ್ಲಿ 1ನೇ ವಿಧವನ್ನು ನಾವು ನೋಡಿದ್ವಿ. ಈಗೇನು ಮಾಡೋಣ? 2ನೇ ವಿಧವನ್ನು ನೋಡೋಣಂತೆ. ರೇಖಾತ್ಮಕ ಬಹುಪದೋಕ್ತಿ ಆದ ಬಳಿಕೆ 2ನೇ ವಿಧ ಏನು ಬರ್ತದೆ ಅಂತಂದರೆ ವರ್ಗ ಬಹುಪದೋಕ್ತಿ. 2ನೇ ವಿಧ ಏನ್ರಿ ಮಕ್ಕಳೇ? ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಏನಿದೆಯಲ್ಲ, ಇದು ಯಾವಾಗ ನಾವು ವರ್ಗ ಬಹುಪದೋಕ್ತಿ ಅಂತೀವಿ? ಚರಾಕ್ಷರದ ಘಾತಾಂಕ ಏನಾಗಿದ್ದಾಗ 1 ಆಗಿದ್ದರೆ ಅದನ್ನು 2 ಮಕ್ಕಳೇ, ಯಾಕಂದರೆ ವರ್ಗ ಸಮೀಕರಣದ 2 ಆಗಿದ್ದರೆ ಚರಾಕ್ಷರದ ಘಾತಾಂಕ 2 ಆಗಿದ್ದರೆ ಅದನ್ನು ಏನಂತೀವಿ? ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಯಾವುದೇ ಒಂದು ಬಹುಪದೋಕ್ತಿಯನ್ನು ವರ್ಗ ಬಹುಪದೋಕ್ತಿ ಅಂತ ಹೇಳಬೇಕಾದ್ರೆ ಚರಾಕ್ಷರದ ಘಾತಾಂಕ ಎಷ್ಟಿರಬೇಕು? 2 ಇರಬೇಕು. ಉದಾಹರಣೆಯಾಗಿ x² + 5x + 2 ಅಂತ ತಗೊತೀವಿ. ಇಲ್ಲಿ ಚರಾಕ್ಷರ ಎಕ್ಸ್ನ ಘಾತಾಂಕ ಅಧಿಕವಾದದ್ದು ಯಾವುದು? 2. ಅರ್ಥ ಆಯ್ತಾ? ಇದಕ್ಕೆ ನಾವು ಡಿಗ್ರಿ ಅಂತಲೂ ಕರಿತೀವಿ. ಏನಂತೀವಿ? ಡಿಗ್ರಿ ಆಫ್ ಪಾಲಿನಾಮಿಯಲ್, ಘಾತಾಂಕ ಅಂತ ನಾವು ಕರಿತೀವಿ. ಅಂತಂದರೆ ಬಹುಪದೋಕ್ತಿಯ ಡಿಗ್ರಿ ಅಂತ ನಾವು ಕರಿತೀವಿ. ಅಂದರೆ ಒಂದು ಬಹುಪದೋಕ್ತಿಯ ಅತಿ ದೊಡ್ಡ ಘಾತಾಂಕ ಯಾವುದಿರ್ತದೋ ಅದಕ್ಕೆ ನಾವು ಡಿಗ್ರಿ ಅಂತ ಕರಿತೀವಿ. ಇದ್ರ ಡಿಗ್ರಿ ಎಷ್ಟಿದೆ? ಇಲ್ಲಿ 2 ಇದೆ. ಅರ್ಥ ಆಯ್ತಾ? ಡಿಗ್ರಿ 2 ಇದ್ದರೆ, ಘಾತಾಂಕ 2 ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಮತ್ತೊಂದಿಷ್ಟು ಉದಾಹರಣೆ -x² -1 ಅಂತ ತಗೊತೀನಿ. ಇದನ್ನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಾಲಿನಾಮಿಯಲ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ನಾವು ಬರಿಬಹುದು. ಮೂರನೇದಾಗಿ ಬರೋದು ಯಾವುದು? ಮೂರನೇದಾಗಿ ಘನ ಬಹುಪದೋಕ್ತಿ. ಮೂರನೇದಾಗಿ ಬರೋದು ಯಾವುದು ರೀ?
ಘನ ಬಹುಪದೋಕ್ತಿ. ಮಕ್ಕಳೇ, ಘನ ಬಹುಪದೋಕ್ತಿ ಅನ್ಬೇಕು ಅಂತಂದರೆ ಯಾವುದೇ ಒಂದು ಚರಾಕ್ಷರ ಅಥವಾ ಬಹುಪದೋಕ್ತಿಯಲ್ಲಿನ ಚರಾಕ್ಷರದ ಘಾತಾಂಕ 3 ಆಗಿದ್ದರೆ ಅದನ್ನು ನಾವೇನಂತ ಹೇಳ್ತೀವಿ? ಘನ ಬಹುಪದೋಕ್ತಿ ಅಂತ ಕರಿತೀವಿ. ಉದಾಹರಣೆಯಾಗಿ x³ ಪ್ಲಸ್ x² ಮೈನಸ್ x ಮೈನಸ್ 1 p ಆಫ್ x ಇಸ್ ಈಕ್ವಲ್ ಟು ಅಂತ x³ ಪ್ಲಸ್ x² ಮೈನಸ್ x ಅಂತಂದರೆ ಇಲ್ಲಿ ಘಾತಾಂಕ ಅಧಿಕವಾದದ್ದು ಎಷ್ಟು? 3. ಯಾವುದೇ ಒಂದು ಬಹುಪದೋಕ್ತಿಯ ಘಾತಾಂಕ 3 ಆಗಿದ್ದರೆ ಅಥವಾ ಅಧಿಕ ಘಾತಾಂಕ ಡಿಗ್ರಿ 3 ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಘನ ಬಹುಪದೋಕ್ತಿ ಅಂತ ಕರಿತೀವಿ. ಹಾಗಿದ್ದಾಗ ಈಗ ಬಹುಪದೋಕ್ತಿಯ ಘನಕ್ಕಿಂತ ಮುಂದೆ ಜಾಸ್ತಿ ಆದಾಗ ಏನಾಗ್ತದೆ? ಅದಕ್ಕೆ ನಾವೇನಂತ ಕರಿತೀವಿ? ಒಂದು ವೇಳೆ 4 ಅಥವಾ 4ಕ್ಕಿಂತ ಹೆಚ್ಚು ಘಾತಾಂಕ ಇದ್ದರೆ ಅದಕ್ಕೆ ನಾವೇನಂತೀವಿ ರೀ? ಬಹುಪದೋಕ್ತಿ ಅಂತ ಕರಿತೀವಿ. ಏನಂತೀವಿ ಅದಕ್ಕೆ? ಬಹುಪದೋಕ್ತಿ. ಬಹುಪದೋಕ್ತಿ ಅನ್ಬೇಕು ಅಂತಂದರೆ ಘಾತಾಂಕ 4 ಅಥವಾ 4ಕ್ಕಿಂತ ಹೆಚ್ಚು ಇರ್ಕೊಂತ ಹೋದರೆ ಅದಕ್ಕೆ ನಾವೇಂತೀವಿ? ಬಹುಪದೋಕ್ತಿ ಅಂತ ಕರಿತೀವಿ. ಉದಾಹರಣೆಗೆ x ನ ಘಾತ 100 ಮೈನಸ್ 1 p ಆಫ್ x ಇಸ್ ಈಕ್ವಲ್ ಟು. ಇಲ್ಲಿ ಘಾತಾಂಕ 100 ಅದ, 100 ಘಾತಾಂಕ ಇದೆ. ಅದಕ್ಕೆ ನಾವು ಏನಾದರೂ ಹೆಸರಿಡೋಕ್ಕಾಗ್ತದ? ಆಗಂಗಿಲ್ಲ. ಹಾಗಾಗಿ ನಾವೇನಂತ ಕರಿತೀವಿ? ಅದಕ್ಕೆ ಬಹುಪದೋಕ್ತಿ ಅಂತ ಕರಿತೀವಿ. ಮಕ್ಕಳೇ, ಹಾಗಿದ್ದಾಗ ಬಹುಪದೋಕ್ತಿ ಅಂದ್ರೆ ಏನು ಗೊತ್ತಾಯಿತು? ಯಾವುದಕ್ಕೆ ನಾವು ಬಹುಪದೋಕ್ತಿ ಅನ್ಬಾರ್ದು ಅಥವಾ ಬಹುಪದೋಕ್ತಿಗೆ ಯೋಗ್ಯವಲ್ಲದ ಯಾವುದಾದ್ರೂ ಉದಾಹರಣೆಗಳಿದಾವ? ಬಹುಪದೋಕ್ತಿ ಅನ್ಬಾರ್ದು ನೀನು ಅದಕ್ಕೆ ಅಂಥವು ನೋಡೋದಕ್ಕೆ ಬಹುಪದೋಕ್ತಿ ಕಂಡಂಗೆ ಕಾಣ್ತದೆ, ಬಟ್ ಬಹುಪದೋಕ್ತಿ ಅಲ್ಲ ಅದು. ಅಂಥದ್ದು ಯಾವುದು? ಉದಾಹರಣೆಗೆ x² ಪ್ಲಸ್ ರೂಟ್ x ಪ್ಲಸ್ 1 ಅಂತ ತೊಗೊತೀನಿ ನಾನು. x² ಪ್ಲಸ್ ರೂಟ್ x ಪ್ಲಸ್ 1 ಅಂತ ತೊಗೊತೀನಿ. ಇದು ಬಹುಪದೋಕ್ತಿ ಹೌದೋ ಏನು ಅಲ್ವೋ? ಮಕ್ಕಳಿಗೆ ಘಾತಾಂಕ ಏನಿದೆಯಲ್ಲ ಅದು ಯಾವಾಗಲೂ ಪೂರ್ಣ ಸಂಖ್ಯೆಯಾಗಿರಬೇಕು. ಘಾತಾಂಕ ಏನಾಗಿರಬೇಕು? ಪೂರ್ಣ ಸಂಖ್ಯೆ. ಚರಾಕ್ಷರಗಳ ಘಾತಾಂಕ. ಯಾವುದರ ಘಾತಾಂಕ? ಚರಾಕ್ಷರಗಳ ಘಾತಾಂಕ ಪೂರ್ಣ ಸಂಖ್ಯೆಯಾಗಿದ್ದರೆ ಮಾತ್ರ ಅದನ್ನು ನಾವೇನಂತ ಕರಿತೀವಿ? ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲ ಅಂತಂದರೆ ಬಹುಪದೋಕ್ತಿ ಅಲ್ಲ ಅಂತ ನಾವು ಹೇಳ್ತೀವಿ. ಇದ್ರದ್ದು ಪೂರ್ಣಾಂಕ ಕಾಣ್ತಾ ಇದೆಯಾ? ಘಾತಾಂಕ. ಓಕೆ, ನೆಕ್ಸ್ಟ್ ಇದ್ರ ಘಾತ ಏನದ ನೋಡ್ರಿ. ರೂಟ್ ಅಂದರೆ 1/2 ಅಂತ ನಿಮ್ಗೆ ಹೇಳಿದ್ದೆ, ನೆನಪಿದೆಯಾ? 9ನೇ ತರಗತಿಯಲ್ಲಿ ರೂಟ್ ಅಂದರೆ 1/2, ಪವರ್ 1/2 ಅಂದರೆ ಇದ್ರ ಘಾತಾಂಕ 1/2 ಇದೆಯಾ? ಈ 1/2 ಅಂತಕ್ಕಂಥದ್ದು ಇದು ಪೂರ್ಣ ಸಂಖ್ಯೆನಾ? ಇದು ಪೂರ್ಣ ಸಂಖ್ಯೆನಾ? ಇದು ಇಲ್ಲ, ಪೂರ್ಣ ಸಂಖ್ಯೆ ಅಲ್ಲ. ಅಂತಂದರೆ ಒಟ್ಟಾರೆಯಾಗಿ ಈ ಒಂದು ಇದು ಬಹುಪದೋಕ್ತಿ ಏನದಲ್ಲ, ಇದು ವರ್ಗ ಬಹುಪದೋಕ್ತಿ ಅಲ್ಲ, ಇದು ಬಹುಪದೋಕ್ತಿನೇ ಅಲ್ಲ. ಏನಲ್ಲ, ಇದು ಬಹುಪದೋಕ್ತಿ ಅಲ್ಲ. ಯಾಕಲ್ಲ? ಚರಾಕ್ಷರದ ಘಾತಾಂಕ ಪೂರ್ಣ ಸಂಖ್ಯೆ ಆಗಿರಬೇಕು, ಆದರೆ ಇಲ್ಲಿ ಚರಾಕ್ಷರದ ಘಾತಾಂಕ ಪೂರ್ಣ ಸಂಖ್ಯೆ ಆಗಿಲ್ಲ. ಇದೊಂದು ಉದಾಹರಣೆ ತಗೊಂತೀನಿ. x² ಪ್ಲಸ್ x ಪ್ಲಸ್ ರೂಟ್ 3 ಅಂತ ತಗೊಂತೀನಿ. ಇದು ಬಹುಪದೋಕ್ತಿ ಆಗಿದೆಯೋ ಏನು ಆಗಿಲ್ಲವೋ ಅಂತ ಪ್ರಶ್ನೆ ಇದೆ. ಅರ್ಥ ಆಯ್ತಾ? ಇದು ಬಹುಪದೋಕ್ತಿ ಹೌದು. ಏಕೆಂದರೆ ಇಲ್ಲಿ ಚರಾಕ್ಷರದ ಘಾತಾಂಕ 2 ಇದೆ, ಚರಾಕ್ಷರದ ಘಾತಾಂಕ 1 ಇದೆ. ಸರ್ ಇದು ರೂಟ್ ಇದೆಯಲ್ಲ ಸರ್, ಇದು ಸ್ಥಿರಾಂಕ ಕಣ್ರಿ. ಅರ್ಥ ಆಗ್ತದೆ? ಸ್ಥಿರಾಂಕ ಹೇಗಿದ್ರೂ ನಡೀತದೆ, ಅಲ್ಲೇನು ನಮಗೆ ಕಂಡೀಷನ್ಗಳಿಲ್ಲ. ಹಾಗಾಗಿ ಇದು ಒಂದು ಬಹುಪದೋಕ್ತಿ ಅಂತ ನಾವು ಹೇಳ್ಬೋದು. ಇನ್ನೊಂದು ಉದಾಹರಣೆ ಇದೆ. ರೂಟ್ 3x² ಪ್ಲಸ್ ರೂಟ್ 2x ಪ್ಲಸ್ ರೂಟ್ 5 ಅಂತ ತಗೊಂತೀನಿ. ಇದು ಬಹುಪದೋಕ್ತಿ ಹೌದು ಏನು ಅಲ್ವೋ ಅಂತ ಕೇಳ್ತೀನಿ ನಿಮಗೆ. ಏನು ಮಕ್ಕಳೇ, ಇದು ಬಹುಪದೋಕ್ತಿ ಹೌದೋ ಏನಲ್ವೋ? ಪೂಜಾ ಅವರೇ, ಚಂಜನಾ ಅವರೇ, ಬಹುಪದೋಕ್ತಿ ಹೌದು ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು ಮತ್ತು ಚಂಜನಾ ಅವರು. ಹಾಗಾಗಿ ಇದು ಬಹುಪದೋಕ್ತಿ ಅಂತ ನಾವು ಹೇಳ್ತೀವಿ. ಯಾಕಂತಂದರೆ ಇಲ್ಲಿ ಘಾತಾಂಕಗಳು ಅಷ್ಟೇ ನೋಡಬೇಕು ವಿನಃ ಅವುಗಳ ಸಹಗುಣಕಗಳನ್ನು ನೋಡಬಾರ್ದು. ಸಹಗುಣಕ ಏನೇ ಇದ್ದರೂ ಕೂಡ ನಡೀತದೆ. ರೂಟ್ ಇರಲಿ ಏನಾದರೂ ಇರಲಿ, ಸಹಗುಣಕ ನಾವು ನೋಡಬೇಕಾಗಿದ್ದು ಕೇವಲ ಘಾತಾಂಕ ಅಷ್ಟೇ. ಸರಿನಾ? ಇಷ್ಟು ನಿಮ್ಗೆ ಗೊತ್ತಾಯಿತು. ಈಗ ಒಂದು ಬಹುಪದೋಕ್ತಿ ಇದೆ ಅಂತಂದರೆ ಇದರ ಉಪಯೋಗ ಏನು? ಇದರ ಉಪಯೋಗ ಏನು?
ಆ ಉಪಯೋಗ ನೋಡೋಕ್ಕಿಂತ ಮುಂಚೆ ಒಂದು ಬಹುಪದೋಕ್ತಿಯ ಬೆಲೆಯನ್ನು ಹೆಂಗೆ ಕಂಡುಹಿಡಿಬಹುದು ಮತ್ತು ಬಹುಪದೋಕ್ತಿಯ ಶೂನ್ಯತೆ ಅಂತಂದ್ರೆ ಏನು, ಎರಡು ಗೊತ್ತು ಮಾಡ್ಕೋಬೇಕು ನಾವು. ಒಂದು ಬಹುಪದೋಕ್ತಿಯ ಬೆಲೆ, ಬಹುಪದೋಕ್ತಿಯ ಶೂನ್ಯತೆ. ಇದು 9ನೇ ತರಗತಿಯಲ್ಲಿ ನೀವು ನೋಡಿದ್ದೀರಿ. ಆದರೂ ಕೂಡ ನಾವು ಇನ್ನೊಮ್ಮೆ ಏನು ಮಾಡೋಣ, ಇದನ್ನು ರಿವೈಸ್ ಮಾಡೋಣಂತೆ. ಪುಸ್ತಕದಲ್ಲಿ 10ನೇ ತರಗತಿಯಲ್ಲೂ ಕೂಡ ಇದೆ. ಮತ್ತು ಹಾಗಂತೇಳಿ ನೀವು ಭಾಳ ವಿಚಾರ ಮಾಡಬೇಡ್ರಿ. ಏನು ಮಕ್ಕಳೇ ನಾನು ಹೇಳ್ತಾ ಇರೋದು, ಈಗ ಬಹುಪದೋಕ್ತಿಯ ಬೆಲೆ ಕಂಡುಹಿಡಿಯುವುದು. ಬೆಲೆ ಕಮ್ ಹಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 7 ಅಂತ ತಗೊತೇನೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 7. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಆದಾಗ ಬಹುಪದೋಕ್ತಿಯ ಬೆಲೆ ಕಂಡುಹಿಡಿಯಿರಿ. ಏನು ಕಂಡುಹಿಡಬೇಕು ಮಕ್ಕಳೇ? ಬಹುಪದೋಕ್ತಿಯ ಬೆಲೆಯನ್ನು ಕಂಡುಹಿಡಿಬೇಕು. ಯಾವಾಗ? ಎಕ್ಸ್ನ ಬೆಲೆ 2 ಆದಾಗ. ಅಂದರೆ ಈ ಒಂದು ಸಮೀಕರಣದಲ್ಲಿ ಏನು ಮಾಡ್ಬೇಕು ನಾವೀಗ? ಎಕ್ಸ್ನ ಬೆಲೆ 2 ಹಾಕಬೇಕು. ಅಂತಂದರೆ ಪಿ ಆಫ್ 2 ಇಸ್ ಈಕ್ವಲ್ ಟು 2 ಸ್ಕ್ವಯರ್ ಮೈನಸ್ 2 ಪ್ಲಸ್ 7 ಅಂತ ನಾವು ಬರೀಬಹುದು. ದಿಸ್ ಇಸ್ ಈಕ್ವಲ್ ಟು 2 ರ ಘಾತ 2, 2 2 4 ಮೈನಸ್ 2 ಪ್ಲಸ್ 7. ದಿಸ್ ಇಸ್ ಈಕ್ವಲ್ ಟು 4 ಪ್ಲಸ್ 7 11. 11ರಲ್ಲಿ ಏನು ತೆಗಿಬೇಕು ನಾನು? 2 ತೆಗಿಬೇಕು. ಎಷ್ಟು ಬಂತು ಉತ್ತರ? 9 ಅಂತ ಬಂತು. ಅಂದರೆ ದತ್ತ ಬಹುಪದೋಕ್ತಿಯ ಬೆಲೆಯನ್ನು ಈ ರೀತಿ ನಾವೇನು ಮಾಡ್ಬೋದು? ಕಂಡು ಹಿಡಿಯಬಹುದು. 9ನೇ ತರಗತಿ ಒಳಗಡೆ ಇದನ್ನು ನೀವು ನೋಡಿದ್ರಿ. ಈಗ ದತ್ತ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಬೇಕು. ಏನು ಕಂಡುಹಿಡಬೇಕು? ಶೂನ್ಯತೆ. ಇದು 10ನೇ ತರಗತಿಗೂ ಕೂಡ ಇದೆ. ಶೂನ್ಯತೆ ಅಂತಂದರೆ ಏನು ಮಕ್ಕಳೇ? ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂತಂದರೆ ಏನು? ಶೂನ್ಯತೆ ಅಂತ ತಗೊತೀನಿ ನಾನು. ಶೂನ್ಯತೆ, ಬಹುಪದೋಕ್ತಿಯ ಶೂನ್ಯತೆ ಅಂತ ತಗೊತೀನಿ. ಉದಾಹರಣೆ ತಗೊಳ್ಳೋಣ. ಫಸ್ಟಿಗೆ ಒಂದು ಉದಾಹರಣೆ ತಗೊತೀನಿ ನಾನು. ಏನು ಉದಾಹರಣೆ ಅಂತಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಅಂತ ತಗೊತೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಇದನ್ನು ಒಂದು ಗ್ರಾಫ್ ಹಾಕೋಣಂತೆ. ಇಲ್ಲಿ ಏನು ಹಾಕೋಣಂತೆ? ಒಂದು ಗ್ರಾಫ್ ಹಾಕೋಣಂತೆ. ಗ್ರಾಫ್ ಹಾಕಿ ನೋಡೋಣಂತ ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಾಗ್ತದೆ. ಅಲ್ಲಿ ತನಕ ಇಲ್ಲಾಂದರೆ ಗೊತ್ತು ಆಗೋದಿಲ್ಲ. ಹಾಗಾಗಿ ನಾನು ಗ್ರಾಫ್ ತಗೊಳ್ಳ. ಓಕೆ, ಬ್ಯಾಕ್ಗ್ರೌಂಡ್ಗೆ ಹೋಗೋಣಂತೆ, ಟೆಕ್ಸ್ಚರ್ ತಗೊಳ್ಳೋಣಂತೆ, ಅದರಲ್ಲಿ ಗ್ರಾಫನ್ನು ನಾವು ಹಾಕಿಬಿಡೋಣಂತೆ. ಓಕೆ, ನಿಮಗಿದು ಗ್ರಾಫ್ ಕಾಣ್ತಾ ಇದೆ. ಇಲ್ಲಿ ನಾನು ಬೆಲೆಗಳನ್ನು ತಗೊತೀನಿ. ಮೊದಲು ಪಿ ಆಫ್ ಎಕ್ಸ್ ಅಂತಂದರೆ ನಾನು ವಾಯ್ ಅಂತ ತಗೊತೀನಿ. ಅಂದರೆ ಎಕ್ಸ್ನ ಬೆಲೆ 0 ಆದಾಗ ಇಲ್ಲಿ ಬರಿತೀನಿ ನೋಡ್ರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಪಿ ಆಫ್ ಎಕ್ಸ್ ಅಂತಂದರೆ ವಾಯ್. ಪಿ ಆಫ್ ಎಕ್ಸ್ ಅಂದ್ರೇ ವಾಯ್ ತೊಗೊಂಡ್ಬಿಡ್ತೇನೆ. ಪಿ ಆಫ್ ಎಕ್ಸ್ ಅಂದ್ರೇ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ವಾಯ್ ಇಸ್ ಈಕ್ವಲ್ ಟು ಏನಾಗ್ತದೆ? 0 ಹಾಕಲ್ಲ. ಇಲ್ಲಿ 0 ಪ್ಲಸ್ 2 ಏನು ಬರ್ತದೆ? 2. ಎಕ್ಸ್ ಈಕ್ವಲ್ ಟು 0 ಆದಾಗ, ಎಕ್ಸ್ ಈಕ್ವಲ್ ಟು 1 ಆದಾಗ, ಎಕ್ಸ್ ಈಕ್ವಲ್ ಟು 1 ಆದಾಗ ವಾಯ್ ಈಕ್ವಲ್ ಟು ಏನಾಗ್ತದೆ? ವಾಯ್ ಈಕ್ವಲ್ ಟು 1 ಪ್ಲಸ್ 2 3. ಎಕ್ಸ್ ಈಕ್ವಲ್ ಟು -1 ಆದಾಗ ವಾಯ್ ಇಸ್ ಈಕ್ವಲ್ ಟು 2 ಮೈನಸ್ 1 ಪ್ಲಸ್ 2 ಪ್ಲಸ್ 1. ಏನು ಮಕ್ಕಳೇ? ಪ್ಲಸ್ 1. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು -2 ಆದಾಗ ವಾಯ್ ಈಕ್ವಲ್ ಟು ಏನಾಗ್ತದೆ? ಎಕ್ಸ್ ಈಕ್ವಲ್ ಟು -2 ಆದಾಗ ವಾಯ್ ಈಕ್ವಲ್ ಟು -2 ಪ್ಲಸ್ 2 0. ಇದನ್ನು ನಾನು ಗ್ರಾಫಲ್ಲಿ ಹಾಕ್ತೀನಿ ನೋಡ್ರಿ. ಗ್ರಾಫಲ್ಲಿ ಈ ಥರ ನಿಮಗೆ ತೋರಿಸ್ತೀನಿ. ಓಕೆ, ಇದು ಎಕ್ಸ್, ಎಕ್ಸ್ ಡ್ಯಾಶ್, ವಾಯ್, ವಾಯ್ ಡ್ಯಾಶ್ ಅಂತ ತಗೊಳ್ಳೋಣ. ಇದು 0 ಅಂತ ತಗೊಳ್ಳೋಣ. ಎಕ್ಸ್ನ ಬೆಲೆ 0 ಆದಾಗ ವಾಯ್ನ ಬೆಲೆ 2. ಎಕ್ಸ್ನ ಬೆಲೆ 0 ಆದಾಗ ವಾಯ್ನ ಬೆಲೆ 1 2. ಇಲ್ಲಿ ಒಂದು ಪಾಯಿಂಟ್ ಸಿಕ್ತು. ನೆಕ್ಸ್ಟ್ ಎಕ್ಸ್ನ ಬೆಲೆ 1 ಆದಾಗ ವಾಯ್ನ ಬೆಲೆ 3. ಎಕ್ಸ್ನ ಬೆಲೆ 1 ಆದಾಗ ವಾಯ್ನ ಬೆಲೆ ಏನು ಮಕ್ಕಳೇ? 3. ಇದು 3. ಅರ್ಥ ಆಯ್ತಾ? ಎಕ್ಸ್ನ ಬೆಲೆ 0 2 1 3. ನೆಕ್ಸ್ಟ್ ಎಕ್ಸ್ನ ಬೆಲೆ -1 ಆದಾಗ ವಾಯ್ನ ಬೆಲೆ 1. ಎಕ್ಸ್ನ ಬೆಲೆ -1 ಆದಾಗ ವಾಯ್ನ ಬೆಲೆ ಏನಪ್ಪ? 1. ಇದೇನಾಗ್ತದೆ? -1, 1. ಎಕ್ಸ್ನ ಬೆಲೆ -2 ಆದಾಗ ವಾಯ್ನ ಬೆಲೆ ಏನು? 0. ಹೌದಿಲ್ರಿ? ಎಕ್ಸ್ನ ಬೆಲೆ -2 ಆದಾಗ ವಾಯ್ನ ಬೆಲೆ 0. -2 0. ಇಲ್ಲಿ ಬರೀ -2, 0.
ಈಗ ಇವೆಲ್ಲ ಬಿಂದುಗಳನ್ನು ಸೇರಿಸೋಣಂತೆ. ಎಲ್ಲ ಬಿಂದುಗಳನ್ನು ಸೇರಿಸಿದಾಗ ನಿಮಗೆ ಒಂದು ರೇಖೆ ಸಿಗ್ತದೆ. ಈ ರೀತಿ ರೇಖೆ ಸಿಗ್ತದೆ ನಿಮಗೆ, ಸರಿನಾ? ಈ ರೇಖೆ ಸಿಕ್ತು ನಿಮಗೆ. ಏನಿದು ರೇಖೆ ತೋರಿಸ್ತಾ ಇದೆ ನಿಮಗೆ? ಈ ರೇಖೆ ಏನು ತೋರಿಸ್ತಾ ಇದೆ ಅಂತಂದರೆ y = x + 2 ಅಂತಕ್ಕಂತಹ ಒಂದು ಬೀಜಗಣಿತೀಯ ಪ್ರಶ್ನೆಯನ್ನು ನಾವು ರೇಖಾಗಣಿತದ ರೀತಿಯಲ್ಲಿ ಬರೆದಿದ್ದೀವಿ. ಇದು ಬೀಜಗಣಿತ ಅಂತಂದರೆ ಈ ಥರ ಇರ್ತದೆ. ಇದನ್ನು ನಾನು ರೇಖೀಯವಾಗಿ ಬರೆದಾಗ ರೇಖೆ ಹಿಂಗೆ ತೋರಿಸ್ತದೆ. ಅರ್ಥ ಆಯ್ತಾ? ಹಾಗಿದ್ರೆ ಈ ರೇಖೆ x ಅನ್ನು ಯಾವ ಬಿಂದುವಿನಲ್ಲಿ ಛೇದಿಸುತ್ತದೆ? ಈ ರೇಖೆ x ಅನ್ನು ಯಾವ ಬಿಂದುವಿನಲ್ಲಿ ಛೇದಿಸುತ್ತದೆ ಅಂದರೆ x ನ ಯಾವ ಬೆಲೆಗೆ ಈ y ನ ಬೆಲೆ 0 ಇರ್ತದೆ? x ನ ಯಾವ ಬೆಲೆಗೆ y ನ ಬೆಲೆ 0 ಇರ್ತದೆ? ಈಗ x -1 -2, x -2 ಹಾಕಿದಾಗ y ನ ಬೆಲೆ ಏನಾಗ್ತದೆ? 0 ಆಗ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಅಂದರೆ x = -2 ಇದು ಏನು? ಇದು ಈ ಒಂದು ಸಮೀಕರಣದ ಶೂನ್ಯತೆ. ಈ ಒಂದು ಸಮೀಕರಣದಲ್ಲಿ x ನ ಬೆಲೆ -2 ಹಾಕಿದಾಗೆ ಆಟೋಮೆಟಿಕ್ ಆಗಿ ನಿಮ್ಗೇನು ಸಿಗ್ತದೆ? y ನ ಬೆಲೆ 0 ಸಿಗ್ತದೆ. ಅಂದರೆ ಸಂಪೂರ್ಣ ಬಹುಪದೋಕ್ತಿ ಏನು ಸಿಗ್ತದೆ? ಶೂನ್ಯ ಸಿಗ್ತದೆ. ಇದನ್ನು ನಾನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ p of x is equal to ಏನು ತೊಗೊಂಡಿದ್ದಿ? x + 2 ಅಂತ ತೊಗೊಂಡಿದ್ದಿ, ಹೌದಾ? ಇದರದ್ದು ಶೂನ್ಯತೆ ಕಂಡುಹಿಡಬೇಕಂದ್ರೆ =0 ಅಂತ ಹಾಕಬೇಕು. ಯಾಕೆ ಹಾಕಬೇಕು? y ನ ಬೆಲೆ 0 ಆಗಬೇಕು, ಅದಕ್ಕೆ ಹಾಕಬೇಕು. ಅರ್ಥ ಆಯ್ತಾ? ಓಕೆ. p of x is equal to x + 2 is equal to 0 ತೊಗೊಂಡು +2 ಈ ಕಡೆ ಕಳಿಸಿದಾಗ ಏನಾಗ್ತದೆ? ಮೈನಸ್ ಆಗ್ತದೆ. ಅಂದರೆ ಏನು ಬಂತ ಆನ್ಸರ್? x = -2 ಬಂತ. ಇದನ್ನು ನಾನು ಬೀಜಗಣಿತೀಯವಾಗಿ ಬಿಡಿಸಿದಾಗ x = -2 ಬಂತು. ಅಂದರೆ x = -2 ಅರ್ಥ ಏನು? ಈ ಒಂದು ಸಮೀಕರಣದಲ್ಲಿ x ನ ಬೆಲೆ -2 ಹಾಕಿದ್ರೆ ಮಗನೇ ನಿನಗೇನು ಸಿಗ್ತದೆ ಅಂದರೆ 0 ಸಿಗ್ತದೆ. ಹಾಗಾಗಿ x = -2 ಅನ್ನೋದೇನು? ಈ ಒಂದು ಸಮೀಕರಣದ ಶೂನ್ಯತೆ. ಶೂನ್ಯತೆ ಅರ್ಥ ಗೊತ್ತಾಯ್ತಾ? ಶೂನ್ಯತೆ ಅರ್ಥ ಏನು ಮಕ್ಕಳೇ? ಯಾವುದೇ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಬೆಲೆಯನ್ನು ನಾವು ಆದೇಶಿಸಿದಾಗ ಸಂಪೂರ್ಣ ಬಹುಪದೋಕ್ತಿಯ ಬೆಲೆ ಶೂನ್ಯ ಬಂದರೆ ಆ ಒಂದು ಬೆಲೆಯನ್ನು ನಾವೇನಂತ ಕರಿತೀವಿ? ಶೂನ್ಯತೆ ಅಂತ ಕರಿತೀವಿ. ಇದೊಂದು ಸಿಂಪಲ್ ಇಕ್ವೇಷನ್ ಆಯಿತು. ಇನ್ನೊಂದು ನಾನು ತಗೊತೀನಿ, ಯಾವುದೋ ಒಂದು ಇಕ್ವೇಷನ್ ತಗೋತೀನಿ. ಉದಾಹರಣೆಯಾಗಿ p of x is equal to x² + 2 ಅಂತ ತಗೊತೀನಿ. p of x is equal to ಏನು ತಗೋತೀನಿ ಮಕ್ಕಳೇ? x² + 2 ಇಲ್ಲೊಂದು x² + 4 ತೊಗೊಂಡ್ಬಿಡ್ತೆ. ಏನು ತೊಗೊಂತೀನಿ ರೀ? p of x is equal to x² + 4. ಸರಿನಾ? ಇದರದ್ದು ಶೂನ್ಯತೆ ಕಂಡುಹಿಡಬೇಕು. ಅಂದರೆ x ನ ಯಾವ ಬೆಲೆಗೆ ಬರಂಗಿಲ್ಲ, ಇಲ್ಲಿ ಬೆಲೆನೇ ಬರಂಗಿಲ್ಲ, ಅಂದ್ರೆ ಬೇರೆ ತೊಗೋಬೇಕೈತೆ ನಾನು. x² -4 ತಗೊಂಡು x² -4 ಅರ್ಥ ಆಗ್ತದೆ? ಅಂದರೆ x ನ ಯಾವ ಬೆಲೆಗೆ ಈ ಒಂದು ಸಮೀಕರಣ ಶೂನ್ಯ ಆಗ್ತದೆ ಹೇಳಿ? x ಇದ್ದಲ್ಲಿ ಏನು ಹಾಕಿದಾಗ ಸಂಪೂರ್ಣ ಬೆಲೆ ಶೂನ್ಯ ಬರ್ತದೆ? ಶೂನ್ಯ ಹಾಕ್ಲಾ? ಶೂನ್ಯ ಹಾಕಿದಾಗ ಶೂನ್ಯ² ಶೂನ್ಯ ಆಗ್ತದೆ, -4 ಬರ್ತದೆ ಆನ್ಸರ್. 1 ಹಾಕ್ಲಾ? 1² 1, 1 -4 -3 ಬರ್ತದೆ. 2 ಹಾಕ್ಲಾ? 2² 4, 4 -4 0 ಬರ್ತದೋ ಬರಲ್ಲ? -2 ಹಾಕು, -2² -2 +2² 4, 4 -4 0. ಅಂದರೆ ಇಲ್ಲಿ ಶೂನ್ಯತೆಗಳು ಎಷ್ಟು ಬಂದವು? 2 ಶೂನ್ಯತೆಗಳು. ಅಂದರೆ ಘಾತಾಂಕ ಎಷ್ಟು ಇರ್ತದೋ ಅಷ್ಟು ಶೂನ್ಯತೆಗಳು. ಘಾತಾಂಕ 2 ಇದ್ದರೆ 2 ಶೂನ್ಯತೆ, ಘಾತಾಂಕ 3 ಇದ್ದರೆ 3 ಶೂನ್ಯತೆ, ಘಾತಾಂಕ 4 ಇದ್ದರೆ 4 ಶೂನ್ಯತೆ. ಅರ್ಥ ಆಗ್ತದೆ ಮಕ್ಕಳೇ? ಅಂತಂದರೆ ಈಗ ನಾನು =0 ತೊಗೊಂಡ್ಬಿಡ್ಲಾ? -4 ಈ ಕಡೆ ಕಳಿಸ್ಲಾ? ಏನಾಗ್ತದೆ? x² = 4 ಸ್ಕ್ವೇರ್ ತೆಗೆ ಏನಾಗ್ತದೆ? √4. x + ಅಥವಾ -2. ಅಂದರೆ x ನ ಬೆಲೆ +2 ಹಾಕ್ಬೋದು, x ನ ಬೆಲೆ -2 ಹಾಕ್ಬೋದು. ನಾನೀಗ ಸಮೀಕರಣಗಳಲ್ಲಿ ಬೆಲೆಗಳನ್ನ ಹಾಕ್ಕೊಂತ ಹೋಗ್ತೀನಿ. p of x ಅಂದ್ರೆ ಏನು ತೊಗೊಳ್ಳಿ ಮಕ್ಕಳೇ? y ತೊಗೊಂಡ್ಬಿಡ್ಲಾ? p of x ಅಂದ್ರೆ y.
ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4. ಎಕ್ಸ್ನ ಬೆಲೆ ಶೂನ್ಯ ಹಾಕೋಣಂತ. ಏನಾಗ್ತದೆ? ಎಕ್ಸ್ ಶೂನ್ಯ ಆದಾಗ ವಾಯ್ ಮೈನಸ್ 4. ಆಮೇಲೆ ಎಕ್ಸ್ 1 ಆದಾಗ ಅಥವಾ ಎಕ್ಸ್ 2 ತೊಗೊತೀನಿ. ಎಕ್ಸ್ 2 ಆದಾಗ ವಾಯ್ ಶೂನ್ಯ. ಎಕ್ಸ್ ಮೈನಸ್ 2 ಆದಾಗ ವಾಯ್ ಶೂನ್ಯ. ನೆಕ್ಸ್ಟ್ ಎಕ್ಸ್ 4 ಆದಾಗ ವಾಯ್ 4 4 16, 16 4 ತೆಗಿ 12. ಎಕ್ಸ್ ಮೈನಸ್ 4 ಆದಾಗ ವಾಯ್ ಮೈನಸ್ 4 ಸ್ಕ್ವೇರ್ ಪ್ಲಸ್ 16, 16 4 ತೆಗಿ ಎಷ್ಟು ಬರ್ತದೆ ಆನ್ಸರ್? ವಾಯ್ ಇಸ್ ಈಕ್ವಲ್ ಟು 12 ಬರ್ತದೆ. ಇವುಗಳನ್ನ ನಾವೇನು ಮಾಡೋಕೆ ಈಗ ಗ್ರಾಫ್ ಒಳಗಡೆ ಹಾಕಬೇಕಾಗ್ತದೆ. ಗ್ರಾಫ್ ಒಳಗಡೆ ಹಾಕಿದಾಗ ಯಾವ ಥರ ಕಾಣ್ತದೆ ನೋಡಿ ಮಕ್ಕಳೇ. ಒಂದು ಕೆಲಸ ಮಾಡ್ತೀವಿ, ಇದು ಭಾಳ ದೊಡ್ಡ ಬರಬೇಕಾಗ್ತದೆ ಗ್ರಾಫ್, ಆದರೂ ಸಿಂಪಲಾಗಿ ತೋರಿಸ್ತೀನಿ ನೋಡಿರಿ. 0 ಇಲ್ಲಿ 1 ತೊಗೊತೀನಿ, ಇಲ್ಲೊಂದು ತೊಗೊಂಡ್ಬಿಡ್ತೀನಿ, ಮತ್ತೆ ಕಿರಿಕಿರಿ ಬೇಡ. 1 2 3 4 ಓಕೆ 5. ಈ ಸೈಡು -1 -2 -3 -4 -5. ಈ ಸೈಡ್ -1 -2 -3 -4 ತೊಗೊಂಡ್ಬಿಡ್ತೇನೆ. ಸರಿನಾ? ಮೇಲ್ಗಡೆ ಏನು ತೊಗೊಳಪ್ಪ? +1 +2 +3 +4 ಡ್ಯಾಶ್ ಡ್ಯಾಶ್ +12 ತೊಗೊಂಡ್ಬಿಡ್ತೇನೆ. ಒಮ್ಮೆ ಡಾಟ್ 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 +12. ಸರಿನಾ? ಗ್ರಾಫ್ ದೊಡ್ಡದಿತ್ತು ಅಂತ ಹೇಳ್ಬೋದಾಗಿತ್ತು ಮಕ್ಕಳೇ. ಈಗ ಎಕ್ಸ್ ಇದ್ದಲ್ಲಿ 0 ಹಾಕ್ತೀನಿ. ಎಕ್ಸ್ ಶೂನ್ಯ ಆದಾಗ ವಾಯ್ ಏನು ಹೇಳಿ? ಎಕ್ಸ್ ಶೂನ್ಯ ಆದಾಗ ವಾಯ್ -4 ಇಲ್ಲಿ ಬಂತ, ಒಂದು ಪಾಯಿಂಟ್ ಇಲ್ಲಿ ಬಂತು. ನೆಕ್ಸ್ಟ್ ಎಕ್ಸ್ 2 ಆದಾಗ ವಾಯ್ ಏನಪ್ಪ? ಶೂನ್ಯ. ಎಕ್ಸ್ -2 ಆದಾಗ ವಾಯ್ ಏನಪ್ಪ? ಶೂನ್ಯ. ಎಕ್ಸ್ 4 ಆದಾಗ ವಾಯ್ ಕೊಟ್ಟೇನ್ರಿ ಕಂದೆ 12 ಹೌದಿಲ್ರಿ? ಎಕ್ಸ್ 4 ಇದ್ದಾಗ ವಾಯ್ 12 ಇಲ್ಲ ನೋಡಿ. ಎಕ್ಸ್ -4 ಇದ್ದಾಗ ವಾಯ್ 12 ಹೌದಾ? ಈ ಪಾಯಿಂಟ್ಗಳನ್ನ ನಾನು ಏನು ಮಾಡ್ಬೇಕೀಗ? ಕೂಡಿಸ್ಬೇಕು. ಕೂಡಿಸ್ತೀನಿ ನೋಡ್ರಿ. ಈ ಪಾಯಿಂಟ್ಗಳನ್ನ ಸೇರಿಸ್ತೀನಿ. ಗ್ರಾಫ್ ಈ ಥರ ಬರ್ತದೆ. ಬಂತ ಗ್ರಾಫ್ ಇದು? ಹೌದಾ? ಈ ಗ್ರಾಫ್ ಬಂದಾಗ ಇಲ್ಲಿ ಬೆಲೆಗಳಿದ್ದಾವೆ. ಆಮೇಲೆ ಗ್ರಾಫಿಗೆ ಹೆಸರು ಬರಿತೀನಿ. ಏನಪ್ಪ ಇದು? y = x² - 4 ಗ್ರಾಫಿನ ಬೆಲೆ ಇದು. ಆಮೇಲೆ ಈ ಗ್ರಾಫ್ ಇದೆಯಲ್ಲ, ಈ ಗ್ರಾಫ್ ನಕ್ಷೆ ಎಕ್ಸ್ ಅಕ್ಷದಲ್ಲಿ ಎಷ್ಟು ಸಾರಿ ಕಟ್ ಆಗ್ತಾ ಇದೆ, ಎಕ್ಸ್ ಅಕ್ಷೆಯನ್ನು ಎಷ್ಟು ಸಾರಿ ಕಟ್ ಮಾಡ್ತಾ ಇದೆ? 1 2 ಬಾರಿ. 2 ಬಾರಿ ಕಟ್ ಮಾಡ್ತಾ ಇದೆ ಅಂದರೆ ಇವೆರಡು ಏನು? ಶೂನ್ಯತೆಗಳು. x = 2, x = -2. ಅಂದರೆ x = 2 ಹಾಕಿದ್ರೆ ಶೂನ್ಯ ಬರ್ತದೆ, x = -2 ಹಾಕಿದ್ರೆ ಶೂನ್ಯ ಬರ್ತದೆ ಅಂತ ಅರ್ಥ ಆಯಿತು. ತಿಳಿತಾ ಮಕ್ಕಳೇ? ಇದೇನಿದು? ಶೂನ್ಯತೆಗಳ ಬಗ್ಗೆ ನಾವು ಕಲ್ತ್ವಿ. ಈಗ ಯಾವುದೇ ಒಂದು ರೇಖಾತ್ಮಕ ಸಮೀಕರಣ ಇದೆ. ಏನಿದೆ ಮಕ್ಕಳೇ? ರೇಖಾತ್ಮಕ ಸಮೀಕರಣ ಇದೆ. ಆ ರೇಖಾತ್ಮಕ ಸಮೀಕರಣದ ಏನು ಕಂಡಿಡೋಣಂತೀವಿ ಸರ? ರೇಖಾತ್ಮಕ ಸಮೀಕರಣವನ್ನು ನಾವು ಜನರಲ್ ಆಗಿ ಸಾಮಾನ್ಯವಾಗಿ ಹೆಂಗೆ ಬರಿತೀವಿ? ರೇಖಾತ್ಮಕ ಸಮೀಕರಣ p(x) ಅನ್ನು ಸಾಮಾನ್ಯವಾಗಿ ಹೆಂಗೆ ಬರಿತೀವಿ ರೀ? ax + b ಅಂತ ಬರಿತೀವಿ. ಇದು ಸಾಮಾನ್ಯ ರೂಪ. ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಯಾವುದು? ax + b. ವರ್ಗ ಸಮೀಕರಣದ ಸಾಮಾನ್ಯ ರೂಪ ax² + bx + c. ಇದು ವರ್ಗ ಸಮೀಕರಣದ ಸಾಮಾನ್ಯ ರೂಪ. ಘನ ಸಮೀಕರಣದ ಸಾಮಾನ್ಯ ರೂಪ p(x) = ax³ + bx² + cx + d ಅಂತ ಬರ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಯಾವುದೇ ಒಂದು ರೇಖಾತ್ಮಕ ಸಮೀಕರಣದ ಶೂನ್ಯತೆ ಕಂಡುಹಿಡಿಬೇಕು ಅಂತಂದರೆ x + 2 ಅಂತ ಇದೆ. ಶೂನ್ಯ ಅಂತ ನಾನು ತೊಗೊತೀನಿ. ತೊಗೊಂಡ್ವಾ? ಶೂನ್ಯತೆ ಕಂಡುಹಿಡ್ಬೇಕಂದ್ರೆ +2 ಈ ಕಡೆ ಬಂದಾಗ -2. x = ಏನು ಬಂದ್ರಿ? -2 ಅಂತಕ್ಕಂಥದ್ದು ಏನಿದು? ಏನಿದು? ಶೂನ್ಯತೆ. ಈಗ 7x + 5 = 0 ಅಂತ ತೊಗೊತೀನಿ. +5 ಈ ಕಡೆ ಬಂದಾಗ ಏನಾಗ್ತದೆ?
7x = -5. ಗುಣಾಕಾರ ಈ ಕಡೆ ಬಂದಾಗ ಭಾಗಾಕಾರ x = -5 ಭಾಗಲೇ 7. ಇದಕ್ಕೆ ಸಹಗುಣಕ ಅಂತೀಯ, ಎಕ್ಸ್ನ ಸಹಗುಣಕ ಇದೇನಿದು ಸ್ಥಿರಾಂಕ. ಅಂದ್ರೆ ಏನು ಬಂತಪ್ಪ, ಸ್ಥಿರಾಂಕ ಭಾಗಲೇ ಸಹಗುಣಕ ಮೈನಸ್ ಸ್ಥಿರಾಂಕ ಭಾಗಲೇ ಸಹಗುಣಕ, ಸ್ಥಿರಾಂಕ ಭಾಗಲೇ ಸಹಗುಣಕ. ಇದೊಂದು ಸೂತ್ರ ಆಗ್ಬಿಡ್ತು. ಏನಾಗ್ಬಿಡ್ತಿದು ಸೂತ್ರ. ಏನಿದು ಶೂನ್ಯತೆ. ಶೂನ್ಯತೆಯ ಸೂತ್ರ ಬರಬೇಕು ನಾನೀಗ. ಯಾವಾಗ ರೇಖಾತ್ಮಕ ಬಹುಪದೋಕ್ತಿಯಾದಾಗ, ರೇಖಾತ್ಮಕ ಬಹುಪದೋಕ್ತಿ ಇದ್ದರೆ, ರೇಖಾತ್ಮಕ ಬಹುಪದೋಕ್ತಿ ಇದ್ದರೆ ಶೂನ್ಯತೆಯ ಸೂತ್ರ, ಶೂನ್ಯತೆಯ ಸೂತ್ರ, ಶೂನ್ಯತೆಯ ಸೂತ್ರ ಏನಪ್ಪ ಶೂನ್ಯತೆಯ ಸೂತ್ರ? ಶೂನ್ಯತೆ ಈಕ್ವಲ್ ಟು ಮೈನಸ್, ಹೌದಾ, ಮೈನಸ್ ಸ್ಥಿರಾಂಕ ಭಾಗಲೇ ಎಕ್ಸ್ನ ಸಹಗುಣಕ. ಸ್ಥಿರಾಂಕ ಏನು ಮಕ್ಕಳೇ ಇಲ್ಲಿ ಬಿ, ಎಕ್ಸ್ನ ಸಹಗುಣಕ. ಸೂತ್ರ ಗೊತ್ತಾಯ್ತಾ? ಯಾವುದ್ರ ಸೂತ್ರ ಇದು? ರೇಖಾತ್ಮಕ ಬಹುಪದೋಕ್ತಿ ಇದ್ದರೆ ಶೂನ್ಯತೆಯ ಸೂತ್ರ ಏನು? -b/a. ಸರ್, ವರ್ಗ ಬಹುಪದೋಕ್ತಿ ಇದ್ದಾಗ ಅದರ ಶೂನ್ಯತೆಗಳ ಸೂತ್ರ ಏನು? ಸರ್, ಶೂನ್ಯತೆಗಳ ಯಾಕಂದರೆ ವರ್ಗ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆ ಇರ್ತದೆ? 2 ಶೂನ್ಯತೆ ಇರ್ತದೆ. ಹಾಗಾಗಿ ನಾನೇನು ಬರ್ತೀನಪ್ಪ, 2 + ಬೀಟಾ = -b/a ಆ್ಯಂಡ್ ಆಲ್ಫಾ × ಬೀಟಾ = c/a ಅಂತ ಇದು ಸೂತ್ರ. ವರ್ಗ ಬಹುಪದೋಕ್ತಿ ಇದ್ರೆ. ಘನ ಬಹುಪದೋಕ್ತಿ ಇದ್ದಾಗ ಅವಾಗೇನು ಬರ್ತದೆ ಸೂತ್ರ? ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ =-b/a. ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ =c/a. ಆಲ್ಫಾ ಬೀಟಾ ಗಾಮಾ d/a. ಏನು -d/a? -d/a. ಇವೇ ನೀವು ಸೂತ್ರಗಳು ಮಕ್ಕಳೇ. ಇದನ್ನು ನಾವು ಬಹುಪದೋಕ್ತಿಯ ಶೂನ್ಯತೆ ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧ ಅಂತ ಹೇಳ್ತೀವಿ. ಬಹುಪದೋಕ್ತಿಗಳ ಶೂನ್ಯತೆ ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ಈ ಇಷ್ಟು ಸೂತ್ರದಲ್ಲಿ ನಾವು ಹೇಳಬಹುದು. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ಸೂತ್ರದಲ್ಲಿ ನಾವು ಏನು ಮಾಡ್ಬೋದು, ಹೇಳ್ಬೋದು. ಪುಸ್ತಕ ತೆಗೆದು ನೋಡೋಣಂತೆ ಈಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಪುಸ್ತಕದಲ್ಲಿ ನೋಡ್ರಿ, ಬಹುಪದೋಕ್ತಿಗಳಂಥೇಳಿ. ಈ ಬಹುಪದೋಕ್ತಿಗಳಲ್ಲಿ ಯಾವುದಕ್ಕೆ ಬಹುಪದೋಕ್ತಿ ಅಂತೀವಿ, ಯಾವುದಕ್ಕೆ ಬಹುಪದೋಕ್ತಿ ಅನ್ನಂಗಿಲ್ಲ. ಆಮೇಲೆ ಘಾತಾಂಕ ಅಂದ್ರೇನು, ಚರಾಕ್ಷರ ಅಂದ್ರೇನು, ಸ್ಥಿರಾಂಕ ಅಂದ್ರೇನು, ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ 1 ಆಗಿದ್ದರೆ, ವರ್ಗ ಬಹುಪದೋಕ್ತಿ ಡಿಗ್ರಿ 2 ಆಗಿದ್ದರೆ, ಘನ ಬಹುಪದೋಕ್ತಿ ಡಿಗ್ರಿ 3 ಆಗಿದ್ದರೆ, ಅದರಲ್ಲಿಷ್ಟು ಉದಾಹರಣೆಗಳಿದ್ದಾವೆ. ಹಾಗಾಗಿ ಇವುಗಳನ್ನು ನಾವು ನೋಡ್ಕೊತ ಹೋಗ್ತೀವಿ. ಆಲ್ರೆಡಿ ನಾವು ಕಲ್ತ್ಬಿಟ್ಟಿದ್ದೀವಿ. ನಂತರ ಯಾವುದೇ ಒಂದು ಬಹುಪದೋಕ್ತಿಯ ಬೆಲೆಯನ್ನು ಕಂಡುಹಿಡಿಯುವುದು. ಹಾಕಿದ್ದಾರೆ ನೋಡ್ರಿ, ಇಲ್ಲಿ ಬೆಲೆ ಹಾಕಿದ್ದಾರೆ, ಬಂದಿದೆಯಾ? ಏನು ಬಂದಿದೆ ಆನ್ಸರ್? 0. ಉತ್ತರ 0. ಹಾಗಾಗಿ ನಾವೇನು ಬರಿಬೋದು? P(4) = 0. -1 ಮತ್ತು -1 ಮತ್ತು 4 ಈ ಒಂದು ವರ್ಗ ಬಹುಪದೋಕ್ತಿ ಏನಾಗಿದ್ದಾವೆ? ಇವು ಶೂನ್ಯತೆಗಳಾಗಿದ್ದಾವೆ. ಯಾಕಂದರೆ ಈ ಬೆಲೆ ಹಾಕಿದರೆ ಮಾತ್ರ ಉತ್ತರ 0 ಬರ್ತದೆ. ಹಾಗಾಗಿ ಶೂನ್ಯತೆಗಳು. ಈ ಬೆಲೆ ಹಾಕಲಿಲ್ಲ, ಬೇರೆ ಬೆಲೆ ಹಾಕಿದ್ರೆ ಶೂನ್ಯ ಉತ್ತರ ಬರಲ್ಲ. ಹಾಗಾಗಿ ಶೂನ್ಯತೆಗಳು ಅಲ್ಲ ಅಂತ ನಾವು ಹೇಳ್ಬೋದು. ಆಮೇಲೆ ಯಾವುದಾದ್ರೂ ಒಂದು ರೇಖಾತ್ಮಕ ಬಹುಪದೋಕ್ತಿ ಇದೆ ಅಂತಂದರೆ ಅದನ್ನು ಹೆಂಗೆ ಬರಿಬೋದಪ್ಪ? ax + b ರೂಪದಲ್ಲಿ ವ್ಯಕ್ತಪಡಿಸಬಹುದು. ಆಮೇಲೆ ಶೂನ್ಯತೆ ಅಂದರೆ ಸೂತ್ರ ಏನು ಹೇಳಿದೆ ನಿಮಗೆ? ಮೈನಸ್ ಸ್ಥಿರಾಂಕ ಭಾಗಲೇ ಎಕ್ಸ್ನ ಸಹಗುಣಕ. ಇಲ್ಲಿ ಸೂತ್ರ ಇದೆ. ಅದೇ ರೀತಿಯಾಗಿ ಈಗ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಹೇಳಿದರೆ ಇವೆಲ್ಲ ನಿಮಗೆ ರೇಖಾಗಣಿತ ಚಿತ್ರಗಳನ್ನು ತೋರಿಸಿ. ಅಂದರೆ ಒಂದು ರೇಖಾತ್ಮಕ ಬಹುಪದೋಕ್ತಿ ಇದ್ದರೆ ಎಕ್ಸ್ ಅನ್ನು ಒಂದೇ ಜಾಗದಲ್ಲಿ ವಿಭಾಗಿಸುತ್ತದೆ. ಹಾಗಾಗಿ ಇದು ಶೂನ್ಯತೆ 1 ಆಗಿರುತ್ತದೆ. ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ 1, ಏಕೆಂದರೆ ನಾವು ಇದನ್ನು ರೇಖೀಯವಾಗಿ ವ್ಯಕ್ತಪಡಿಸಿದಾಗ ರೇಖೆಯು ಎಕ್ಸ್ ಅಕ್ಷೆಯನ್ನು 1 ಬಾರಿ ಮಾತ್ರ ಛೇದಿಸುತ್ತದೆ. ಹಾಗಾಗಿ ಶೂನ್ಯತೆ 1 ಆಗಿರುತ್ತದೆ ಅಂತ ನಾವು ಹೇಳ್ತೀವಿ. ನಂತರದಲ್ಲಿ ಹೇಳಬೇಕು ಅಂತಂದರೆ, ಯಾವಾಗ ವರ್ಗ ಬಹುಪದೋಕ್ತಿ ಬರ್ತದೋ ವರ್ಗ ಬಹುಪದೋಕ್ತಿಯ ನಕ್ಷೆಯನ್ನು ನಾವು ಬರೆದಾಗ ಈ ನಕ್ಷೆಯು ಎಕ್ಸ್ ಅಕ್ಷವನ್ನು 2 ಸ್ಥಾನಗಳಲ್ಲಿ ವಿಭಾಗಿಸುತ್ತದೆ. ಹಾಗಾಗಿ
ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು 2 ಅಂತ ನಾವು ಹೇಳಬಹುದು. ನಂತರದಲ್ಲಿ ಬರೋದು ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಮಕ್ಕಳೇ. ಘನ ಬಹುಪದೋಕ್ತಿ ಇದು. ಈ ಘನ ಬಹುಪದೋಕ್ತಿ ಎಕ್ಸ್ ಅಕ್ಷೆಯನ್ನು ಎಷ್ಟು ಬಾರಿ ಛೇದಿಸುತ್ತಿದೆ? 1 2 3. 1 2 3 ಅಂತಂದರೆ ಇದರ ಶೂನ್ಯತೆ 3 ಅಂತ ನಾವು ಹೇಳ್ತೀವಿ. ಇಲ್ಲಿ ಹೇಳ್ರಿ ಮಕ್ಕಳೇ, ಇಲ್ಲಿ ಶೂನ್ಯತೆ ಎಷ್ಟು? ಎಕ್ಸ್ ಅಕ್ಷೆಯನ್ನು ಈ ನಕ್ಷೆಯು ಯಾವುದೇ ಭಾಗದಲ್ಲೂ ಕೂಡ ವಿಭಾಗಿಸುತ್ತಿಲ್ಲ. ಹಾಗಾಗಿ ಇದು ಏನಾಗ್ತದೆ? ಶೂನ್ಯತೆ ಇಲ್ಲ, ಯಾವುದೇ ಶೂನ್ಯತೆ ಹೊಂದಿಲ್ಲ. ಇದು ಯಾವುದೇ ಶೂನ್ಯತೆ ಹೊಂದಿಲ್ಲ. ಇದು ಕೇವಲ ಒಂದು ಶೂನ್ಯತೆಯನ್ನು ಮಾತ್ರ ಹೊಂದಿದೆ. ಇದು ಕೇವಲ ಒಂದು ಶೂನ್ಯತೆಯನ್ನು ಮಾತ್ರ ಹೊಂದಿದೆ ಅಂತ ನಾವು ಹೇಳಬಹುದು. ಅರ್ಥ ಆಯ್ತಾ? ಓಕೆ, ಮುಂದೆ ಇವೆಲ್ಲ ಒಂದಿಷ್ಟು ರೇಖೆಗಳಿದ್ದಾವೆ. ಇಲ್ಲಿ ಎಷ್ಟಿದಪ್ಪ ಶೂನ್ಯತೆಗಳು? 1 2. ಇಲ್ಲೂ ಕೂಡ ಇಲ್ಲಿ ಒಂದೇ ಶೂನ್ಯತೆ ಇದೆ ನೋಡ್ರಿ, 0,0. ಇಲ್ಲಿ 2 ಶೂನ್ಯತೆಗಳು, ಇಲ್ಲಿ 1 ಶೂನ್ಯತೆ. ಅಲ್ಲಿ ಎಷ್ಟಪ್ಪ? 3 ಶೂನ್ಯತೆಗಳು. ಇಲ್ಲಿ 1 2 3 4 ಶೂನ್ಯತೆಗಳು. ಇಲ್ಲಿ ಕೇವಲ 1 ಶೂನ್ಯತೆ, ಇದು ಕೇವಲ 1 ಶೂನ್ಯತೆ ಅಂತ ನಾವು ಹೇಳ್ತೀವಿ. ಈಗ ಬರೋದು ಅಭ್ಯಾಸ 9.1. ಏನು ಹೇಳ್ತೀವಿ ಅಭ್ಯಾಸ? y = p of x. ದ ನಕ್ಷೆಗಳನ್ನು ಕೆಳಗೆ ಚಿತ್ರ 9.10ಯಲ್ಲಿ ನೀಡಿದ್ದು ಇಲ್ಲಿ p of x ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ p of x ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಂದರೆ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದೆ ಮಕ್ಕಳೇ. ಇಲ್ಲಿಷ್ಟಿದೆ ಶೂನ್ಯತೆಗಳ ಸಂಖ್ಯೆ ಎಷ್ಟು? 0. ಒಂದು ಶೂನ್ಯತೆ ಇಲ್ಲ. ಎಕ್ಸ್ ಅಕ್ಷೆಯನ್ನು ವಿಭಾಗಿಸಿಲ್ಲ. ಇದು 1, ಇದು 1 2 3 ಶೂನ್ಯತೆ 3. ಇದು 2, ಇದು 1 2 3 4. ಇದು 1 2 3 ಶೂನ್ಯತೆಗಳನ್ನು ಹೊಂದಿದೆ. ಮುಂದೆ ಬರೋದೇನು ಮಕ್ಕಳೇ? ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹ ಗುಣಕಗಳ ನಡುವಿನ ಸಂಬಂಧ ಹೇಳಿದಿನ ಆಲ್ರೆಡಿ. -b/a, c/a, ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ. ಯಾವುದೇ ಒಂದು ಸಮೀಕರಣ ತಗೊತಾರೆ, ಆ ಒಂದು ಸಮೀಕರಣವನ್ನು ಅವರು ಬರ್ಕೊತ ಹೋಗಿದ್ದಾರೆ. ಇಲ್ಲೊಂದು ಉದಾಹರಣೆ ತಗೊತೀನಿ ಮಕ್ಕಳೇ. 2x² - 8x + 6. ಇದೇ ಉದಾಹರಣೆಯನ್ನು ನಾನು ತಗೊತೀನಿ. ಅವರು ಮಾಡಿದ್ದಾರೆ, ನಾನು ಕೂಡ ಇಲ್ಲಿ ನಿಮಗೆ ಮಾಡಿ ಉತ್ತರವನ್ನು ತೋರಿಸ್ತೀನಿ. ಏನಿತ್ತು? x² ಏನಿದೆ ಮಕ್ಕಳೇ? 2x² - 8x 2x² - 8x + 6. ಸರಿನಾ ಮಕ್ಕಳೇ? 2x² - 8x + 6. ಸರಿನಾ? ಇದೊಂದು ವರ್ಗ ಬಹುಪದೋಕ್ತಿ. ಇದರ ಶೂನ್ಯತೆಗಳನ್ನ ಮೊದಲು ಕಂಡುಹಿಡಿಯೋಣ ನಾವು. ಏನು ಕಂಡುಹಿಡಿಯೋಣ? ಶೂನ್ಯತೆಗಳನ್ನು ಕಂಡುಹಿಡಿದು ಅವುಗಳ ನಡುವಿನ ಸಂಬಂಧವನ್ನು ನಾವು ತಾಳೆ ನೋಡೋಣ. ಏನು ನೋಡೋಣ? ತಾಳೆ ನೋಡೋಣ. 9ನೇ ತರಗತಿಯಲ್ಲಿ ಒಂದು ಅಭ್ಯಾಸವನ್ನು ಕಲ್ತಿದ್ರಿ ಸರ್. ಕೊರೋನಾ ಇದ್ದಿದ್ದಕ್ಕೆ ನಾವು ಕಲ್ತಿಲ್ರಿ. ಈಗ ಕಲಿಸ್ತೀನಿ ನೋಡ್ರಿ. ಮೊದಲ ಮತ್ತು ಕೊನೆಯ ಪದಗಳನ್ನು ಗುಣಾಕಾರ ಮಾಡಿದಾಗ 2 6 12x² ಅಂತ ಬರ್ತದೆ. ಈ 12 ಅಂತಕ್ಕಂಥ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನವಾಗಿ ವಿಂಗಡಣೆ ಮಾಡಬೇಕು. 12ರ ಅವಿಭಾಜ್ಯ ಅಪವರ್ತನಗಳು ಯಾವುವು? 2 6 2 3 3 1. ಈ ಅವಿಭಾಜ್ಯ ಅಪವರ್ತನಗಳಲ್ಲಿ ಸಂಖ್ಯೆಗಳನ್ನು ಯಾವ ರೀತಿ ಜೋಡಣೆ ಮಾಡಬೇಕು ಅಂತಂದರೆ, ಗುಣಾಕಾರ ಮಾಡಿದ್ರೆ 12 ಬರಬೇಕು, ಕೂಡಿಸಿದ್ರೆ ಕಳೆದ್ರೆ 8 ಬರಬೇಕು. ಗುಣಾಕಾರ ಮಾಡಿದ್ರೆ 12, ಕೂಡಿಸಿದ್ರೆ ಅಥವಾ ಕಳೆದ್ರೆ 8. ಅರ್ಥ ಏನಪ್ಪ ಅಂತಂದರೆ 2 6 12, 2 6 12. ಅರ್ಥ ಆಯ್ತು ಮಕ್ಕಳೇ? -8 ಬರಬೇಕು. ಇದರಲ್ಲಿ ಒಂದು ಪ್ಲಸ್ ತೊಗೊಂಡು ಒಂದು ಮೈನಸ್ ತೊಗೊಂಡ್ರೆ ಏನಾಗ್ಬಿಡ್ತದೆ? 6 - 2 4 ಬಂದುಬಿಡ್ತದೆ. 4 ಇದೆಯಾ ಇಲ್ಲಿ? ಇಲ್ಲ. ಏನು ತೊಗೋಬೇಕು ನಾನು? 2 ಮೈನಸ್ ತೊಗೋಬೇಕು. 2 ಮೈನಸ್ ಯಾಕೆ ತೊಗೋಬೇಕು? ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ಗುಣಾಕಾರ ಮಾಡಿದ್ರೆ ಪ್ಲಸ್ ಬರಬೇಕು. 2 6 12. ಕೂಡಿಸಿದ್ರೆ ಸರ್ -2 - 6 ಕೂಡಿಸಿದ್ರೆ -8. 2 ಮೈನಸ್ ಇದ್ರೆ ಕೂಡಿಸಿ ಮೈನಸ್ ಇಡಬೇಕು. ತಿಳಿತಾ? ಓಕೆ. -8 ಹೆಂಗೆ ಬಂತು?
-2 -6 ಇವು ಹೆಂಗೆ ಬಂದವು? ಇಲ್ಲಿಂದ ಬಂದವು. 2 3 6 ಆಮೇಲೆ 2 6 12 6 ಮತ್ತು 2 ಅಂತ ನಾನು ತೊಗೊಂಡು. ಅಂದರೆ ಈಗ ಇಲ್ಲೊಂದು ಎಕ್ಸ್ ಅಂತ ಸೇರಿಸ್ತೀನಿ, ಇಲ್ಲೊಂದು ಎಕ್ಸ್ ಅಂತ ಸೇರಿಸ್ತೀನಿ. ಯಾಕಂದರೆ ಇಲ್ಲಿ x² ಇದೆ. ಅರ್ಥ ಆಯ್ತಾ? ಇಲ್ಲೊಂದು ಎಕ್ಸ್ ಸೇರಿಸ್ದಿ, ಇಲ್ಲೊಂದು ಎಕ್ಸ್ ಸೇರಿಸ್ದಿ. ಮಧ್ಯದ ಬೆಲೆಯನ್ನು ತೆಗೀರಿ, ಇವೆರಡು ಬೆಲೆಯನ್ನು ಹಾಕ್ರಿ. ಏನು ಸಿಗ್ತದೆ ಅವಾಗ? 2x² -2x -6x + 6 ಅಂತ ಬಂತು. ಮಕ್ಕಳೇ, ಇವೆರಡರಲ್ಲಿ ಇರ್ತಕ್ಕಂತಹ ಸಾಮಾನ್ಯ ಕಾಮನ್ ಯಾವುದಿದೆ? ಸಾಮಾನ್ಯ 2x ಕಾಮನ್ ಇದೆ. 2x ಕಾಮನ್ ಇದ್ದಾಗ x ಉಳಿತದೆ, ಮೈನಸ್ ಇಲ್ಲಿ 1 ಅಂತ ಬರುತ್ತೆ. ಮೈನಸ್ ಇಲ್ಲಿ 6 ಕಾಮನ್ ತಗೋತೀನಿ. ಮೈನಸ್ ಕಾಮನ್ ತಗೊಂಡಾಗ ಮುಂದಿನ ಚಿಹ್ನೆ ಏನಾಗ್ಬಿಡ್ತದೆ ರೀ? ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ. ಮೈನಸ್ ಕಾಮನ್ ತೊಂದರೆ ಮುಂದಿನ ಚಿಹ್ನೆ ಚೇಂಜ್ ಮಾಡಬೇಕು. ಮೈನಸ್ ಇದ್ದಿದ್ದು ಪ್ಲಸ್, ಪ್ಲಸ್ ಇದ್ದಿದ್ದು ಮೈನಸ್. ಬ್ರಾಕೆಟ್ ಒಳಗೆ ಏನು ಉಳಿತದೆ ಇಲ್ಲಿ? ಎಕ್ಸ್. ಪ್ಲಸ್ ಇದ್ದಿದ್ದು ಏನು ಬರಲಿ? ಮೈನಸ್. 6 ಹೊರಗೆ ತೆಗೆದಾಗ ಏನು ಉಳಿತದೆ? 1. ಏನೇನು ಉಳಿತು ಮಕ್ಕಳೇ? 2x -6, ಇನ್ನೊಂದು x -1. ಆದ್ದರಿಂದ ಶೂನ್ಯತೆಗಳು ಏನು ಮಕ್ಕಳೇ? ಶೂನ್ಯತೆಗಳು ಯಾವ್ಯಾವ ಇದ್ದಾವೆ? ಶೂನ್ಯತೆಗಳು 2x -6 = 0 ಮತ್ತು x -1 = 0. -6 ಈ ಕಡೆ ಕಳಿಸ್ರಿ, 2x = +6. ಆಮೇಲೆ ಗುಣಾಕಾರ 2 ಈ ಕಡೆ ಬಂದಾಗ ಏನಾಗ್ತದೆ ಮಕ್ಕಳೇ? ಭಾಗಾಕಾರ. x = 6 ಭಾಗಲೇ 2. x = ಎಷ್ಟು ಬಂತು ಮಕ್ಕಳೇ? 3 ಬಂತು. ಎಕ್ಸ್ನ ಬೆಲೆ 3 ಬಂತು. ಇಲ್ಲಿ -1 ಈ ಕಡೆ ಕಳಿಸ್ತಾನೆ, ಏನಾಗ್ತದೆ ಅವಾಗ? ಪ್ಲಸ್. x = +1 ಅಂತ ಬಂತು. ಅಂದರೆ ಶೂನ್ಯತೆಗಳೇನು ಸಿಕ್ಕು ನಿಮಗೆ? 1 ಮತ್ತು 3 ಸಿಕ್ಕು. ಈಗ ನಾನೇನು ಮಾಡಬೇಕು? ತಾಳೆ ನೋಡಬೇಕು, ನಾವು ಮಾಡಿದ ಉತ್ತರ ಕರೆಕ್ಟ್ ಆಯಿತೋ ಏನು ಇಲ್ಲವೋ ಅಂತೇಳಿ. ಅದಕ್ಕೆ ನಾವು a ಅಂತಂದರೆ x² ಸಹಗುಣಕ ಏನಿದೆ? a x² ಸಹಗುಣಕ ಏನಿದೆ? 2. b x ಸಹಗುಣಕ ಏನಿದೆ? -8. c = 6. ಚಿಹ್ನೆ ಸಮೇತ ಹೇಳಬೇಕು. a = 2, b = -8, c = 6. a b c ಸಿಕ್ಕುವ ಮಕ್ಕಳು ನಿಮಗೆ? a b c ಸಿಕ್ಕರೆ ನಾನು ಈಗ ಏನು ಮಾಡ್ಬೇಕಂತಂದರೆ ಸೂತ್ರ ಬರಿಬೇಕು. ಶೂನ್ಯತೆಗಳ ಗುಣಲಬ್ಧ = ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ. ಶೂನ್ಯತೆ ಇದೆಯೋ ಒತ್ತಕ್ಷರ ಬರ್ತದ? ಬರಂಗಿಲ್ಲಲ್ಲ? ಶೂನ್ಯತೆಗಳ ಮೊತ್ತ ಸೂತ್ರ ಏನು ರೀ ಮಕ್ಕಳ? -b/a. ಶೂನ್ಯತೆಗಳ ಮೊತ್ತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ = ಏನಪ್ಪ? -b/a. ಸರ್ ಆಲ್ಫಾ ಅಂದ್ರೇನು? ಮಗು. ಇದು ಆಲ್ಫಾ, ಇದೇನು ಮಗು? ಬೀಟಾ. ಆಲ್ಫಾನ ಬೆಲೆ ಎಷ್ಟು ಬಂದಿದೆ ಮಕ್ಕಳೇ? 3. ಬೀಟಾನ ಬೆಲೆ 1 ಅಂತಂದರೆ ಆಲ್ಫಾ ಅಂದರೆ 3 ಬರ್ತೀನಿ, ಬೀಟಾ ಅಂದರೆ 1 = ಮೈನಸ್ ಬಿ ಅಂತಂದ್ರೆ ಏನಿದೆ? -8 ಭಾಗಲೇ ಎ ಅಂತಂದ್ರೆ ಏನಿದೆ? 2. ಕರೆಕ್ಟಾ? ಬ್ರಾಕೆಟ್ 3 + 1 4. ಮೈನಸ್ ಇಂಟು ಮೈನಸ್ ಪ್ಲಸ್. 2 1 2 4 4 = 4. ಅಂದರೆ ಶೂನ್ಯತೆಗಳ ಮೊತ್ತ -b/a. ಸೂತ್ರದಲ್ಲಿ ಬೆಲೆ ಹಾಕಿದ್ವಿ, LHS = RHS ಬಂತು. ಇನ್ನೊಂದಿದೆ ಸೂತ್ರ, ಏನಿದೆ? ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ c/a. ಆಲ್ಫಾ ಇಂಟು ಬೀಟಾ = ಸೂತ್ರ ಏನ್ರಿ? c/a. ಅರ್ಥ ಆಯ್ತಾ? ಓಕೆ. ಆಲ್ಫಾನ ಬೆಲೆ 3 ಇಂಟು ಬೀಟಾನ ಬೆಲೆ 1, ಸಿನ ಬೆಲೆ 6 ಭಾಗಲೇ ಎನ ಬೆಲೆ 2. 3 1 3 = 2 1 2 3. ಉತ್ತರ ಎಷ್ಟು ಬಂತು ಮಕ್ಕಳೇ? 3 = 3. ಆದ್ದರಿಂದ LHS = RHS. ಹಾಗಾಗಿ ಸಾಧಿಸಿದೆ ಅಥವಾ ತಾಳೆ ನೋಡಲಾಗಿದೆ ಅಂತ ನಾವು ಬರೀಬಹುದು. ಸರಿನಾ? ಮುಂದೆ ಏನಾಗ್ತದೆ ನೋಡ್ಕೊತ ಹೋಗೋಣಂತೆ. ಇಲ್ಲಿ ಸೂತ್ರಗಳು ಬರೆದಿದ್ದಾರೆ ಅವರು. -x ಸಹಗುಣಕ ಭಾಗಲೇ x² ಸಹಗುಣಕ ಅಂತ, ಸ್ಥಿರಾಂಕ ಭಾಗಲೇ x² ಸಹಗುಣಕ ಅಂತ ಕೊಟ್ಟಿದ್ದಾರೆ. ಅದು ಆದ ನಂತರ ಈ ವಿಧಾನದಲ್ಲಿ ತೋರಿಸ್ತಾ ಹೋಗಿದ್ದಾರೆ ಅವರು. ಮುಂದೆ ಒಂದು ಸೂತ್ರ ಬರ್ತಾರೆ ನೋಡ್ರಿ. ಇಲ್ಲಿ ಏನು ಸೂತ್ರ ಇದೆ? kx² - k ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ k ಆಲ್ಫಾ ಇಂಟು ಬೀಟಾ. ಈ ಸೂತ್ರ ನೆನ್ಪಿಟ್ಕೋಬೇಕು ನೀವು. k ಬಿಟ್ಬಿಡ್ರಿ, x² ಅಂತ ತೊಗೊಂತೀನಿ ನಾನು. x² - ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ ಇಂಟು ಬೀಟಾ. ತಲೆ ಇಟ್ಕೊತೀರಾ? ಏನು ಮಕ್ಕಳೇ? x² - ಆಲ್ಫಾ ಪ್ಲಸ್ ಬೀಟಾ ಇಂಟು x
ಪ್ಲಸ್ ಆಲ್ಫಾ ಬೀಟಾ. ಇದು ಸೂತ್ರ. ಅರ್ಥ ಆಯ್ತಾ? ಯಾವಾಗ ಇದು ಸೂತ್ರ? ಆಲ್ಫಾ ಬೀಟಾ ಬೆಲೆ ಕೊಟ್ಟು ಬಹುಪದೋಕ್ತಿ ನೀವೇ ರೆಡಿ ಮಾಡಿರಿ ಅಂತಾರೆ. ಇಲ್ಲಿ ತನಕ ಬಹುಪದೋಕ್ತಿ ಕೊಟ್ಟು ಆಲ್ಫಾ ಬೀಟಾ ರೆಡಿ ಮಾಡ್ರಿ ಅಂತ ಹೇಳ್ತಿದ್ರು. ಈಗ ಹಂಗಲ್ಲ, ಆಲ್ಫಾ ಬೀಟಾ ಕೊಟ್ಟು ಬಹುಪದೋಕ್ತಿ ರೆಡಿ ಮಾಡ್ರಿ ಅಂತ ಹೇಳ್ತಾರೆ. ಆಲ್ಫಾ ಬೀಟಾ ಕೊಟ್ಟಾಗ ಬಹುಪದೋಕ್ತಿ ರೆಡಿ ಮಾಡ್ಕೊಂಡು ಸೂತ್ರ ಏನು? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಇದು ಸೂತ್ರ ಆಗ್ತದೆ. ಇದನ್ನೇ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಉದಾಹರಣೆಗಳು ನೋಡ್ಕೊತ ಹೋಗ್ರಿ. ಏನು ಉದಾಹರಣೆಯಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಇದನ್ನು ಗುಣಾಕಾರ ಮಾಡಿದ್ರೆ ಮೊದಲ ಮತ್ತು ಕೊನೆಯ ಪದ ಗುಣಾಕಾರ ಮಾಡಿದ್ದಾರೆ. ಇದನ್ನು ಮಾಡ್ಕೊತ ಬಂದಿದ್ದಾರೆ. ಏನು ಸಿಗ್ತದೆ ನಮಗೆ? ಆಲ್ಫಾ ಸಿಗ್ತದೆ, ಬೀಟಾ ಸಿಗ್ತದೆ. ಆಲ್ಫಾನ ಬೆಲೆ, ಬೀಟಾನ ಬೆಲೆ, ಅದಾದ ಬಳಿಕ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ, ಶೂನ್ಯತೆಗಳ ಗುಣಲಬ್ಧ ಸಿ ಬೈ ಎ. ಸೂತ್ರದಲ್ಲಿ ಬೆಲೆಗಳು ಹಾಕ್ಕೊಂತ ಹೋದರೆ ಮುಗಿದೋಗ್ತದೆ ಲೆಕ್ಕ. ಇದು ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂತ ಇದೆ. ಇದನ್ನು ಕೂಡ ನಾವು ತಾಳೆ ನೋಡ್ಬೋದು. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರನ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತಂದರೆ ಇದು ಈ ಥರ ಮಾಡೋಕ್ಕಿಂತ ಇನ್ನು ಈಸಿ ಮೆಥಡ್ ಮಾಡ್ಬೋದು. ಎಕ್ಸ್ ಸ್ಕ್ವೇರ್ ಮೈನಸ್ 3 ಈಕ್ವಲ್ ಟು 0 ಅಂತ ತೊಗೊಳ್ಳೋಣಂತೆ. ಮೈನಸ್ 3 ಆ ಕಡೆ ಕಳಿಸ್ರಿ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಬರ್ತದೆ. ಎಕ್ಸ್ ಈಕ್ವಲ್ ಟು √3 ಪ್ಲಸ್ ಅಥವಾ ಮೈನಸ್ ಅಂತ ಬರೀರಿ. ಎಕ್ಸ್ ಈಕ್ವಲ್ ಟು ಪ್ಲಸ್ 3 √3, ಎಕ್ಸ್ ಈಕ್ವಲ್ ಟು ಮೈನಸ್ √3. ಆಯ್ತಾ? ಇಲ್ಲಿ ಎಕ್ಸ್ ಈಕ್ವಲ್ ಟು ಪ್ಲಸ್ √3, ಎಕ್ಸ್ ಈಕ್ವಲ್ ಟು ಮೈನಸ್ √3. ಈ ಸೂತ್ರ ಹಾಕೋದಕ್ಕಿಂತ ಡೈರೆಕ್ಟಾಗಿ ನಾವು ಮಾಡ್ಬೋದು. ಹೆಂಗೆ ಮಾಡ್ಬೋದು? ಈಕ್ವಲ್ ಟು 0 ತೊಗೊಂಡು ಮೈನಸ್ 3 ಕಡೆ ಕಳಿಸ್ತಾರೆ. ಪ್ಲಸ್ 3 ಆಗ್ತದೆ. ಎಕ್ಸ್ ಸ್ಕ್ವೇರ್ ಇದ್ದದ್ದು ರೂಟ್ ಆಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √3 ಆಗ್ತದೆ. ಎಕ್ಸ್ನ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ ಅಂತ ನಾವು ಹೇಳ್ತೀವಿ. ಇಲ್ಲೇನು ಕೊಟ್ಟಿದ್ದಾರೆ ಅವರು? ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ, ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಹಾಗಿದ್ದರೆ ನಾವೇನು ಕಂಡುಹಿಡಬೇಕು? ವರ್ಗ ಬಹುಪದೋಕ್ತಿ ಕಂಡುಹಿಡಬೇಕು. ಇದು ಆಲ್ಫಾ ಪ್ಲಸ್ ಬೀಟಾ, ಇದು ಆಲ್ಫಾ ಇಂಟು ಬೀಟಾ. ಸೂತ್ರ ಹೇಳಿದ್ದೆ ನಿಮಗೆ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದೆ. ಅದೇ ಇಲ್ಲಿ ಸೂತ್ರ. ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ -3 ಎಕ್ಸ್ ಪ್ಲಸ್ 2. ಸೂತ್ರ ಏನು ಬರ್ತದೆ? ಇದು ಆನ್ಸರ್ ಏನು ಬರ್ತದೆ ಗೊತ್ತಾ? ಇದಕ್ಕೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2. ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2. ಯಾಕ್ರಿ ಸರ? ಸೂತ್ರ ಏನಿತ್ತು? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಮೊತ್ತ. ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಿದೆ? -3 ಇಂಟು ಎಕ್ಸ್ ಇದೆ. -3 ಇಂಟು ಎಕ್ಸ್ -3x ಪ್ಲಸ್ ಆಲ್ಫಾ ಇಂಟು ಬೀಟಾ ಎಷ್ಟಿದೆ? 2. ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2. ಸೂತ್ರದ ಬೆಲೆ ಇದೆ. ಆನ್ಸರ್ ನೋಡಮ್ಮ. ಎಲ್ಲಿದೆ? ಎಕ್ಸ್ ಮೈನಸ್ ಅದಲ್ಲ ಅಲ್ಲಿ. ಮೈನಸ್ ಅದು ಸೂತ್ರದಲ್ಲಿ ಮೈನಸ್ ಇಂಟು ಮೈನಸ್ ಏನು ಬರ್ತದೆ? ಪ್ಲಸ್ ಬರ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತದೆ. ನೋಡೋಣಂತೆ ಇದು ಇವು ಲೆಕ್ಕಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಂತೆ. ಆದರೂ ಕೂಡ ನಿಮಗೆ ಸುಮ್ಮನೆ ಹಾಗೆ ಹೇಳ್ತಾ ಇದ್ದೀನಿ. ಇದು 3 ಬೆಲೆಗಳಿದ್ದಾಗ ಏನಾಗ್ತದೆ, ಇವನ್ನೆಲ್ಲ ಏನಪ್ಪ ಅಂದರೆ ಉದಾಹರಣೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ತಗೊಳ್ಳಂತೆ. ಆಮೇಲೆ ಅಭ್ಯಾಸವನ್ನು ನೋಡೋಣಂತೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.